ನನ್ನ ಹೆಸರು ಮೌನಿಕಾ. ನಾನು ಕೆಲವು ವರ್ಷಗಳ ನಂತರ ನನ್ನ ಮನೆಗೆ ಹೋಗುತ್ತಿದ್ದೇನೆ. ನಾನು ಅಪ್ಪ, ಅಮ್ಮ, ಅಣ್ಣ, ಅತ್ತಿಗೆಯರ ಜೊತೆ ಇರಲು ಬಯಸುತ್ತಿದ್ದೇನೆ. ನಾನು ನನ್ನ ಅಣ್ಣಂದಿರ ಜೊತೆ ಸಮಯ ಕಳೆಯಲು ಇಷ್ಟಪಡುತ್ತಿದ್ದೇನೆ. ನಾನು ಮನೆಗೆ ಹೋಗಬೇಕೆಂದುಕೊಂಡಾಗ ಏನಾದರೂ ಸಮಸ್ಯೆ ಬಂದೇ ಬರುತ್ತಿತ್ತು. ಆದರೆ ಈಗ ನಾನು ಮನೆಗೆ ಹೋಗುವ ಸಮಯ ಬಂದಿತ್ತು. ಈಗ ನನ್ನ ವಿದ್ಯಾಭ್ಯಾಸ ಮುಗಿದಿತ್ತು. ಈಗ ನಾನು ಇಲ್ಲಿರುವ ಅವಶ್ಯಕತೆ ಕೂಡ ಇರಲಿಲ್ಲ. ನನಗೆ 22 ವರ್ಷ ವಯಸ್ಸು. ನಾನು ಒಂದು ಚಿಕ್ಕ ಹಳ್ಳಿಯಲ್ಲಿ ವಾಸಿಸುತ್ತಿದ್ದೇನೆ. ನಾನು ನನ್ನ ಹಳ್ಳಿಯಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ನಗರಕ್ಕೆ ಬಂದಿದ್ದೆ. ನನಗೆ ನನ್ನ ವಿದ್ಯಾಭ್ಯಾಸ ಮುಗಿಸುವುದು ಅವಶ್ಯಕವಾಗಿತ್ತು. ನಾನು ನನ್ನ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಬೇಕೆಂದರೆ ನನ್ನ ಮನೆಯಿಂದ ದೂರ ಇರಲೇಬೇಕಿತ್ತು. ಆದರೆ ನನಗೆ ನನ್ನ ಪರಿವಾರದಿಂದ ದೂರವಿರುವುದು ಇಷ್ಟವಿರಲಿಲ್ಲ. ನಾನು ನನ್ನ ಕುಟುಂಬದೊಂದಿಗೆ ಇರಲು ಇಷ್ಟಪಡುತ್ತಿದ್ದೆ. ನಾನು ಓದಿ ನೌಕರಿ ಮಾಡಬೇಕೆಂದಿರಲಿಲ್ಲ, ಆದರೆ ನನಗೆ ಓದುವುದು ಹವ್ಯಾಸವಾಗಿತ್ತು. ನನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸಲು ನನ್ನ ಅಪ್ಪ, ಅಮ್ಮ ಮತ್ತು ಅಣ್ಣಂದಿರು ನನಗೆ ಸಂಪೂರ್ಣ ಸಹಕಾರ ನೀಡಿದರು. ನಾನು ಇಬ್ಬರು ಅಣ್ಣಂದಿರ ಪ್ರೀತಿಯ ಒಬ್ಬಳೇ ತಂಗಿಯಾಗಿದ್ದೆ. ನನ್ನ ದೊಡ್ಡ ಅಣ್ಣನ ಹೆಸರು ಅಂಕಿತ್ ಮತ್ತು ಚಿಕ್ಕಣ್ಣನ ಹೆಸರು ಅನಂತ್. ಇಬ್ಬರು ನನ್ನನ್ನು ತುಂಬ ಪ್ರೀತಿಸುತ್ತಿದ್ದರು. ನಮ್ಮದು ಒಂದು ಬಡ ಕುಟುಂಬವಾಗಿತ್ತು. ನಾನು ಚಿಕ್ಕವಳಿದ್ದಾಗಿನಿಂದಲೂ ನನ್ನ ಅಣ್ಣಂದಿರು ತುಂಬ ಕಷ್ಟಪಟ್ಟು ದುಡಿಯುತ್ತಿದ್ದರು. ನನ್ನ ಅಪ್ಪ ಕೆಲಸಕ್ಕೆ ಹೋಗುತ್ತಿದ್ದರು. ನನ್ನ ಅಣ್ಣಂದಿರು ಸ್ವಲ್ಪ ದೊಡ್ಡವರಾದ ಮೇಲೆ ಫ್ಯಾಕ್ಟರಿ ಕೆಲಸಕ್ಕೆ ಹೋದರು. ಅಲ್ಲಿ ಅವರಿಗೆ ಒಳ್ಳೆಯ ಸಂಬಳ ಸಿಗುತ್ತಿತ್ತು. ಅಮ್ಮ ಇಬ್ಬರು ಅಣ್ಣಂದಿರಿಗೆ ಇಷ್ಟು ಹಣ ಸಂಪಾದಿಸಿದರೆ ಮನೆಯ ಖರ್ಚಿಗೆ ಸಾಕಾಗುವುದಿಲ್ಲ ಎಂದು ಇನ್ನೂ ಹೆಚ್ಚಿನ ಹಣ ಸಂಪಾದಿಸಲು ಹೇಳುತ್ತಿದ್ದರು. ಅವರು ಯಾವಾಗಲೂ ನನ್ನ ಅಣ್ಣಂದಿರಿಗೆ ಮನೆಯ ಬಡತನದ ಪರಿಸ್ಥಿತಿಯ ಬಗ್ಗೆ ಹೇಳುತ್ತಿದ್ದರು. ಅಮ್ಮ ಅಪ್ಪನಿಗೆ ಯಾವುದೇ ರೀತಿಯ ಒತ್ತಡ ಹಾಕುತ್ತಿರಲಿಲ್ಲ. ಅವರು ಇಷ್ಟ ಬಂದರೆ ಕೆಲಸಕ್ಕೆ ಹೋಗಬಹುದಿತ್ತು, ಇಲ್ಲದಿದ್ದರೆ ಇಲ್ಲ. ಇಬ್ಬರು ಗಂಡ ಹೆಂಡತಿ ತುಂಬ ಸಂತೋಷವಾಗಿ ಇದ್ದರು. ನಾನು ಚಿಕ್ಕವಳಿದ್ದಾಗಿಂದಲೇ ನನ್ನ ಅಣ್ಣಂದಿರು ತುಂಬ ಕಷ್ಟಪಟ್ಟು ದುಡಿಯುವುದನ್ನು ನೋಡಿದ್ದೆ. ಅವರು ದುಡಿದು ಸಾಯಂಕಾಲ ಮನೆಗೆ ಬರುವಾಗ ಅವರ ಬಟ್ಟೆ ಪೂರ್ತಿ ಗಲೀಜಾಗಿರುತ್ತಿತ್ತು. ಅವರ ಶರೀರವು ನೋವಿನಿಂದ ಕೂಡಿರುತ್ತಿತ್ತು. ಅವರಿಗೆ ಮಲಗಿದ ನಂತರ ಮೈಮೇಲೆ ಎಚ್ಚರವೇ ಇರುತ್ತಿರಲಿಲ್ಲ. ಅಷ್ಟೊಂದು ಸುಸ್ತಾಗಿರುತ್ತಿದ್ದರು. ಅಪ್ಪ, ಅಮ್ಮ ನನ್ನ ಅಣ್ಣಂದಿರು ಚಿಕ್ಕವರಿರುವಾಗಲೇ ಅವರನ್ನು ಕೆಲಸಕ್ಕೆ ಹಾಕಿದ್ದರು. ಬಡತನದ ಕಾರಣದಿಂದ ಅವರು ಶಾಲೆಗೆ ಹೋಗಿರಲಿಲ್ಲ. ಆದರೆ ನಾನು ಎಲ್ಲರ ಪ್ರೀತಿಯ ಮಗಳಾಗಿದ್ದೆ. ನಾನು ಹೇಗೆ ಹೇಳುತ್ತೇನೆ ಹಾಗೆ ಅಪ್ಪ, ಅಮ್ಮ ಕೇಳುತ್ತಿದ್ದರು. ನಾನು ದೊಡ್ಡವಳಾದ ಮೇಲೆ ನನ್ನನ್ನು ಸ್ಕೂಲಿಗೆ ಅಡ್ಮಿಷನ್ ಮಾಡಿಸಿದರು. ನಮ್ಮ ಜೀವನ ನನ್ನ ಅಣ್ಣಂದಿರ ಸಂಪಾದನೆಯಿಂದ ನಡೆಯುತ್ತಿತ್ತು. ಅವರು ಎಷ್ಟೇ ಹಣ ದುಡಿದು ತಂದರೂ ಅಮ್ಮ ಅದನ್ನು ತಮ್ಮ ಕೈಗೆ ತೆಗೆದುಕೊಳ್ಳುತ್ತಿದ್ದರು. ಅಣ್ಣಂದಿರು ಎಷ್ಟೇ ಹುಷಾರಿಲ್ಲದಿದ್ದರೂ ಅವರನ್ನು ಆರಾಮ್ ತೆಗೆದುಕೊಳ್ಳಲು ಬಿಡುತ್ತಿರಲಿಲ್ಲ. ಅಪ್ಪ, ಅಮ್ಮ ಅವರನ್ನು ಬೆಳಿಗ್ಗೆ ಏಳುತ್ತಿದ್ದಂತೆ ಕೆಲಸಕ್ಕೆ ಕಳುಹಿಸುತ್ತಿದ್ದರು. ಹೀಗೆ ಸಮಯ ಕಳೆಯುತ್ತಿತ್ತು. ಅಣ್ಣಂದಿರು ಈಗ ದೊಡ್ಡವರಾಗಿದ್ದರು. ಅಣ್ಣಂದಿರು ಚಿಕ್ಕ ವಯಸ್ಸಿನಿಂದಲೇ ಕೆಲಸ ಮಾಡುತ್ತಿದ್ದರಿಂದ ಅವರು ಈಗ ಎಲ್ಲ ಕೆಲಸದಲ್ಲಿಯೂ ಪರ್ಫೆಕ್ಟ್ ಆಗಿದ್ದರು. ಅವರು ಎಂಥ ಕಷ್ಟದ ಕೆಲಸವಾದರೂ ಸಲೀಸಾಗಿ ಮಾಡುತ್ತಿದ್ದರು. ಈಗ ಅವರು ಚೆನ್ನಾಗಿ ಸಂಪಾದಿಸುತ್ತಿದ್ದರು. ಅವರಿಗೆ ಒಳ್ಳೆಯ ಬಟ್ಟೆ ಫ್ಯಾಕ್ಟರಿಯಲ್ಲಿ ಕೆಲಸ ಸಿಕ್ಕಿತ್ತು. ಅಪ್ಪ ಸೋಮಾರಿಯಾಗಿದ್ದರು. ಅವರು ತಮಗೆ ಇಷ್ಟ ಬಂದಂತೆ ಜೀವನ ನಡೆಸುತ್ತಿದ್ದರು. ನಾನು ಕೆಲವೊಮ್ಮೆ ಅಮ್ಮನಿಗೆ ಹೇಳುತ್ತಿದ್ದೆ, ಅಪ್ಪ ಏಕೆ ಕೆಲಸಕ್ಕೆ ಹೋಗುವುದಿಲ್ಲ? ಅಣ್ಣಂದಿರು ದುಡಿದು ದುಡಿದು ಎಷ್ಟು ದಣಿಯುತ್ತಾರೆ? ಅಮ್ಮ ಹೇಳುತ್ತಿದ್ದರು, ಮಗಳೇ, ನಿಮ್ಮ ಅಪ್ಪನ ಹತ್ತಿರ ಹೆಚ್ಚು ಕೆಲಸ ಮಾಡಲು ಆಗುವುದಿಲ್ಲ. ಅವರು ಎಷ್ಟು ದುಡಿಯುತ್ತಾರೋ ಅಷ್ಟು ಹಣ ತರುತ್ತಾರೆ. ನಿಮ್ಮ ಅಪ್ಪನಿಗೆ ವಯಸ್ಸಾಗಿದೆ. ಅವರ ದೇಹದಲ್ಲಿ ನಿನ್ನ ಅಣ್ಣಂದಿರಿಗೆ ಇರುವಷ್ಟು ಶಕ್ತಿ ಇಲ್ಲ. ನಿನ್ನ ಅಣ್ಣಂದಿರು ಯುವಕರಿದ್ದಾರೆ. ನಿನ್ನ ಅಪ್ಪನೂ ಸಹ ನಿನ್ನ ಅಣ್ಣಂದಿರ ವಯಸ್ಸಿನಲ್ಲಿ ಇರುವಾಗ ತುಂಬ ದುಡಿಯುತ್ತಿದ್ದರು. ಆದರೆ ಈಗ ಏನು ಮಾಡುವುದು? ಅವರ ವಯಸ್ಸು ಈಗ ಅವರಿಗೆ ದುಡಿಯಲು ಬಿಡುತ್ತಿಲ್ಲ. ಆದರೆ ನೀನು ತುಂಬ ಅದೃಷ್ಟವಂತೆ. ಅಂಕಿತ ಮತ್ತು ಅನಂತರಂತಹ ಅಣ್ಣಂದಿರನ್ನು ಪಡೆದಿರುವೆ. ನನ್ನ ಇಬ್ಬರು ಮಕ್ಕಳು ತುಂಬ ಒಳ್ಳೆಯವರು. ಅವರು ಮನೆಯನ್ನು ತುಂಬ ಚೆನ್ನಾಗಿ ನಡೆಸಿಕೊಂಡು ಹೋಗುತ್ತಿದ್ದಾರೆ ಮತ್ತು ದೇವರ ಕೃಪೆಯಿಂದ ಈಗ ಈ ಮನೆಯಲ್ಲಿ ಯಾವುದಕ್ಕೂ ತೊಂದರೆ ಇಲ್ಲ. ನಮ್ಮದು ಹರುಕು ಮುರುಕಾಗಿರುವ ತುಂಬ ಹಳೆಯ ಮನೆಯಾಗಿತ್ತು. ನನ್ನ ಇಬ್ಬರು ಮಕ್ಕಳ ಸಂಪಾದನೆಯಿಂದ ಈ ಮನೆಯನ್ನು ಇಷ್ಟು ಸುಂದರವಾಗಿ ಮಾಡಿದ್ದಾರೆ. ನನ್ನ ಅಣ್ಣಂದಿರು ಒಂದು ದಿನಕ್ಕೆ ಕೆಲಸಕ್ಕೆ ರಜೆ ಹಾಕುತ್ತಿರಲಿಲ್ಲ. ಅಮ್ಮ ಅವರನ್ನು ಚೆನ್ನಾಗಿ ನೋಡಿಕೊಂಡಿದ್ದರು. ರಾತ್ರಿ ಅವರಿಗೆ ಹೊಟ್ಟೆ ತುಂಬ ಊಟ ಹಾಕುತ್ತಿದ್ದರು. ಅವರು ತುಂಬ ಪರಿಶ್ರಮ ಪಡುವುದರಿಂದ ಅವರಿಬ್ಬರು ತುಂಬ ಗಟ್ಟಿಮುಟ್ಟಾಗಿದ್ದರು. ಅವರು ತುಂಬ ದಪ್ಪ ಇರಲಿಲ್ಲ, ಆದರೆ ಅವರು ಶಕ್ತಿವಂತರಾಗಿದ್ದರು. ಅಪ್ಪ ಮನೆಯಲ್ಲಿ ಇರುವ ಕಾರಣ ತುಂಬ ದಪ್ಪಗಾಗಿದ್ದರು. ಅವರ ಹೊಟ್ಟೆ ಮುಂದೆ ಬಂದಿತ್ತು. ಅವರು ಯಾವಾಗಲೂ ಅಂಗಳದಲ್ಲಿ ಮಂಚದ ಮೇಲೆ ಕುಳಿತಿರುತ್ತಿದ್ದರು. ನಾನು ಹೈಸ್ಕೂಲ್ ಎಜುಕೇಷನ್ ಕಂಪ್ಲೀಟ್ ಮಾಡಿದ ಮೇಲೆ ಮನೆಯಲ್ಲಿ ಇರಲು ಶುರು ಮಾಡಿದೆ. ಅಮ್ಮ ಯಾವಾಗಲೂ ಮನೆ ಕೆಲಸದಲ್ಲಿ ತೊಡಗಿರುತ್ತಿದ್ದರು. ಅಪ್ಪ ಅಲ್ಲಿ ಇಲ್ಲಿ ಸುತ್ತಾಡುತ್ತಾ ಅದು ಇದು ಮಾತನಾಡುತ್ತಿದ್ದರು. ಅವರ ಮಾತಿನಿಂದ ಬೋರ್ ಆಗುತ್ತಿತ್ತು. ನನ್ನ ಶಾಲೆಯ ಓದು ಮುಗಿದು ಸ್ವಲ್ಪ ತಿಂಗಳು ಕಳೆದಿತ್ತು. ನನ್ನ ಎಲ್ಲ ಗೆಳತಿಯರು ಕಾಲೇಜಿನಲ್ಲಿ ಅಡ್ಮಿಷನ್ ಮಾಡಿಸಿಕೊಂಡಿದ್ದರು. ನಾನು ಸಹ ಓದು ಮುಂದುವರಿಸಬೇಕೆಂದು ಯೋಚಿಸಿದೆ. ಈ ವಿಷಯವಾಗಿ ನಾನು ಅಪ್ಪ ಅಮ್ಮನಲ್ಲಿ ಮಾತನಾಡಿದೆ. ಅವರು ನನ್ನನ್ನು ಅಷ್ಟು ದೂರ ಕಳಿಸಲು ಒಪ್ಪಲಿಲ್ಲ. ಅವರು ಹೇಳಿದರು, ನೀನು ಮುಂದೆ ಓದುವ ಅವಶ್ಯಕತೆ ಏನಿದೆ? ನಾವು ಯಾವಾಗ ನಿನ್ನಿಂದ ಕೆಲಸ ಮಾಡಿಸಿಕೊಂಡಿದ್ದೇವೆ? ನೀನು ಮುಂದೆ ಏಕೆ ಓದಬೇಕೆಂದುಕೊಂಡಿರುವೆ? ನಾನು ಹೇಳಿದ್ದೆ, ನನಗೆ ಓದುವುದೆಂದರೆ ಇಷ್ಟ. ನಾನು ನನ್ನ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಬೇಕು.
ಹಾಗೆ ನನಗೆ ದಿನಪೂರ್ತಿ ಮನೆಯಲ್ಲಿ ಇರುವುದರಿಂದ ಬೋರ್ ಆಗುತ್ತದೆ. ನಾನು ಅಪ್ಪ ಅಮ್ಮನ ಹತ್ತಿರ ತುಂಬ ಹಠ ಮಾಡಿದೆ. ಅವರು ನಾನು ಹಠ ಮಾಡಿದರೂ ಒಪ್ಪಿಕೊಳ್ಳಲಿಲ್ಲ. ನಾನು ಆ ದಿನ ಮನೆಯಲ್ಲಿ ತುಂಬ ಬೇಜಾರಿನಿಂದ ಕುಳಿತಿದ್ದೆ. ಇಬ್ಬರು ಅಣ್ಣಂದಿರು ಕೆಲಸದಿಂದ ವಾಪಸ್ ಬಂದರು. ಅವರು ಕೆಲಸದಿಂದ ಮನೆಗೆ ಬಂದಾಗ ನಾನು ಅವರ ಹತ್ತಿರ ತುಂಬ ಮಾತನಾಡುತ್ತಿದ್ದೆ. ಅವರು ಹೇಳುತ್ತಿದ್ದರು, ನಿನ್ನ ಜೊತೆ ಮಾತನಾಡಿದರೆ ನಮ್ಮ ದಿನಪೂರ್ತಿ ದುಡಿದ ದಣಿವು ಮಾಯವಾಗುತ್ತದೆ ಎಂದು. ಆದರೆ ನಾನು ಆ ದಿನ ಬೇಜಾರಿನಿಂದ ಕುಳಿತಿರುವುದನ್ನು ನೋಡಿದವರು ಹೇಳಿದರು, ಇಂದು ನಮ್ಮ ತಂಗಿಗೆ ಏನಾಯಿತು, ನೀನೇಕೆ ಬೇಜಾರಾಗಿರುವೆ, ನಿನ್ನ ಮುಖದಲ್ಲಿ ಏಕೆ ಇಂದು ನಗುವಿಲ್ಲ. ಆಗ ಅಮ್ಮ ಪಾತ್ರೆ ತೊಳೆಯುತ್ತಾ ಹೇಳಿದರು, ಇಂದು ನಿಮ್ಮ ತಂಗಿಯ ಹೊಸ ಹಠ ಶುರುವಾಗಿದೆ. ಅವಳು ಓದಲು ನಗರಕ್ಕೆ ಹೋಗುತ್ತಾಳಂತೆ. ನಿಮಗೆ ಗೊತ್ತಲ್ಲ ನಗರ ಎಷ್ಟು ದೂರ ಇದೆ ಎಂದು. ಇವಳ ಗೆಳತಿಯರು ಏನು ಮಾಡುತ್ತಾರೆ ಅದನ್ನೇ ಇವಳು ಮಾಡುತ್ತಾಳಂತೆ. ಆದರೆ ನಾವು ಅವಳನ್ನು ಅಷ್ಟು ದೂರ ಕಳುಹಿಸಲು ಹೇಗೆ ಸಾಧ್ಯ. ಆಗ ಅಂಕಿತ್ ಅಣ್ಣ ಹೇಳಿದನು, ಹೌದು ಅಮ್ಮ, ನೀನು ಸರಿಯಾಗಿ ಹೇಳಿರುವೆ. ನಾವು ಇವಳನ್ನು ಅಷ್ಟು ದೂರ ಕಳುಹಿಸಲು ಸಾಧ್ಯವಿಲ್ಲ. ನಾನು ಅಣ್ಣನ ಹತ್ತಿರ ರಿಕ್ವೆಸ್ಟ್ ಮಾಡಿಕೊಂಡೆ, ಪ್ಲೀಸ್ ಅಣ್ಣ, ನೀವು ಅಮ್ಮ ಅಪ್ಪನನ್ನು ಹೇಗಾದರೂ ಮಾಡಿ ಒಪ್ಪಿಸಿರಿ. ನಾನು ಮುಂದೆ ಓದಬೇಕು. ನಾನು ನಿಮ್ಮ ಹತ್ತಿರ ಇಲ್ಲಿಯವರೆಗೆ ಏನನ್ನೂ ಕೇಳಿಕೊಂಡಿಲ್ಲ. ಆದರೆ ಶಿಕ್ಷಣ ಪಡೆಯುವುದು ಪ್ರತಿಯೊಬ್ಬ ವ್ಯಕ್ತಿಯ ಹಕ್ಕಾಗಿರುತ್ತದೆ. ನೀವು ಯಾವಾಗಲೂ ಶಾಲೆಗೆ ಹೋಗಲಿಲ್ಲ, ಹೀಗಾಗಿ ನಿಮಗೆ ಇದು ಗೊತ್ತಿಲ್ಲ. ಆದರೆ ನನಗೆ ಗೊತ್ತಿದೆ ಕಾಲೇಜ್ ಲೈಫ್ ಅಂದರೆ ಹೇಗಿರುತ್ತದೆ ಎಂದು, ಮತ್ತು ಶಾಲೆಯಲ್ಲಿ ಓದುವುದು ಎಷ್ಟು ಮಜವಾಗಿರುತ್ತದೆ. ನನ್ನ ಎಲ್ಲ ಗೆಳತಿಯರು ನನ್ನಿಂದ ದೂರವಾಗಿದ್ದಾರೆ. ನಾನು ಅವರ ಜೊತೆ ಕಾಲೇಜಿನಲ್ಲಿ ಅಡ್ಮಿಷನ್ ಮಾಡಿಸಿಕೊಳ್ಳಬೇಕು. ಪ್ಲೀಸ್ ನನಗೆ ಹೋಗಲು ಬಿಡಿ. ಪ್ಲೀಸ್ ನನಗೆ ಅಲ್ಲಿ ಅಡ್ಮಿಷನ್ ಕೊಡಿಸಿ. ನಾನು ಇಷ್ಟು ರಿಕ್ವೆಸ್ಟ್ ಮಾಡಿಕೊಂಡ ಮೇಲೆ ನನ್ನ ಇಬ್ಬರು ಅಣ್ಣಂದಿರು ಅರ್ಥ ಮಾಡಿಕೊಂಡರು. ಅವರು ಹೇಳಿದರು, ನಮ್ಮ ತಂಗಿ ಇಷ್ಟೊಂದು ಓದಲು ಇಷ್ಟಪಡುತ್ತಿದ್ದಾಳೆಂದರೆ ಅವಳ ಆಸೆಯನ್ನು ಖಂಡಿತವಾಗಿಯೂ ಪೂರೈಸಬೇಕು. ಈ ರೀತಿ ನನ್ನ ಅಡ್ಮಿಷನ್ ಆಯಿತು. ಅಲ್ಲಿ ಹಾಸ್ಟೆಲ್ನಲ್ಲಿ ಇರಲು ನನಗೆ ರೂಮ್ ಸಿಕ್ಕಿತು. ಆದರೆ ನನಗೆ ಮನೆಯವರ ನೆನಪು ತುಂಬ ಬರುತ್ತಿತ್ತು. ರಜೆ ಬಂದಾಗ 2-3 ದಿನ ಇರಲು ನಾನು ಮನೆಗೆ ಬರುತ್ತಿದ್ದೆ ಮತ್ತು ವಾಪಸ್ ಹೋಗುತ್ತಿದ್ದೆ. ಸ್ವಲ್ಪ ದಿನಗಳ ನಂತರ ನನಗೆ ಗೊತ್ತಾಯಿತು, ಅಮ್ಮ ನನ್ನ ಇಬ್ಬರು ಅಣ್ಣಂದಿರಿಗೆ ಮದುವೆಯನ್ನು ಫಿಕ್ಸ್ ಮಾಡಿದ್ದಾರೆಂದು. ಅವರು ನನಗೆ ಇಬ್ಬರು ಹುಡುಗಿಯರ ಫೋಟೋ ಕಳುಹಿಸಿದ್ದರು. ನನಗೆ ಇಬ್ಬರು ಅತ್ತಿಗೆಯರಾಗುವವರು ತುಂಬ ಇಷ್ಟವಾದರು. ಆದರೆ ಬೇಜಾರಿನ ಮಾತೇನೆಂದರೆ ಅಮ್ಮ ಅಣ್ಣಂದಿರ ಮದುವೆಯನ್ನು ಇಷ್ಟು ಬೇಗ ಮಾಡುತ್ತಿರುವುದು. ನನಗೆ ಮನೆಗೆ ಬರಲು ಅವಕಾಶ ಸಿಗಲಿಲ್ಲ. ಆ ದಿನಗಳಲ್ಲಿ ನನ್ನ ಎಕ್ಸಾಮ್ ನಡೆಯುತ್ತಿತ್ತು. ಹಾಗಾಗಿ ನಾನು ನನ್ನ ಅಣ್ಣಂದಿರ ಮದುವೆಗೆ ಬರಲು ಆಗಲಿಲ್ಲ. ಇಬ್ಬರು ಅಣ್ಣಂದಿರು ಹೇಳುತ್ತಿದ್ದರು, ನಮ್ಮ ತಂಗಿ ಮದುವೆಗೆ ಬರದಿದ್ದರೆ ನಾವು ಮದುವೆ ಮಾಡಿಕೊಳ್ಳುವುದಿಲ್ಲ ಎಂದು. ಆದರೆ ಅಮ್ಮ ಅವರಿಗೆ ಹೇಳಿದಳು, ಅವಳಿಗೆ ಪಟ್ಟಣಕ್ಕೆ ಹೋಗುವ ಶೋಕ್ ಇತ್ತು. ನಮ್ಮಿಂದ ದೂರ ಹೋಗಿದ್ದಾಳೆ. ಅವಳಿಗೆ ಹಾಗೆ ಆಗಬೇಕು. ಹಾಗೆ ನಾನು ಅವರಿಗೆ ಹೇಳಿದೆ, ಏನೂ ತೊಂದರೆ ಇಲ್ಲ, ಮದುವೆ ಸಿಂಪಲ್ ರೀತಿಯಿಂದ ಮಾಡಿಕೊಳ್ಳಿ. ನಾನು ನಂತರ ನನ್ನ ಇಬ್ಬರು ಅತ್ತಿಗೆಯರನ್ನು ಭೇಟಿ ಮಾಡುತ್ತೇನೆ ಎಂದು. ನನ್ನ ಎಕ್ಸಾಮ್ ಮುಗಿದ ಮೇಲೆ ನಾನು ಬೇಗನೆ ಮನೆಗೆ ಬಂದೆ. ನನ್ನ ಇಬ್ಬರು ಅತ್ತಿಗೆಯರು ತುಂಬ ಒಳ್ಳೆಯವರಾಗಿದ್ದರು ಮತ್ತು ನೋಡಲು ಸುಂದರವಾಗಿದ್ದರು. ನಾನು ಅವರ ಜೊತೆ ಸಮಯ ಕಳೆಯಲು ಬಯಸುತ್ತಿದ್ದೆ. ಆದರೆ 2 ದಿನಕ್ಕಿಂತ ಹೆಚ್ಚಿಗೆ ಇರಲು ಸಾಧ್ಯವಾಗಲಿಲ್ಲ. ಪುನಃ ನಾನು ವಾಪಸ್ ಯೂನಿವರ್ಸಿಟಿಗೆ ಬಂದೆ. ನನ್ನ ಇಬ್ಬರು ಅಣ್ಣಂದಿರು ಅವರವರ ಹೆಂಡತಿಯರ ಜೊತೆ ತುಂಬ ಖುಷಿಯಾಗಿದ್ದರು. ನಮ್ಮ ಮನೆಯ ವಾತಾವರಣ ತುಂಬ ಖುಷಿಯಿಂದ ತುಂಬಿತ್ತು. ನಾನು ನೋಡಿದೆ, ನಮ್ಮ ಮನೆಯನ್ನು ಇನ್ನೂ ಸುಂದರವಾಗಿ ಕಟ್ಟಲಾಗಿತ್ತು. ಇಬ್ಬರು ಅಣ್ಣಂದಿರ ಮದುವೆ ಒಂದೇ ಸಮಯದಲ್ಲಿ ಆಗಿದ್ದರಿಂದ ಇಬ್ಬರು ಅಣ್ಣಂದಿರಿಗೆ ಬೇರೆ ಬೇರೆ ಪೋರ್ಷನ್ ಮಾಡಲಾಗಿತ್ತು. ಅಮ್ಮ ಅಪ್ಪ ಗ್ರೌಂಡ್ ಫ್ಲೋರ್ನಲ್ಲಿ ಇರುತ್ತಿದ್ದರು. ನಾನು ಅಲ್ಲಿಂದ ಹೊರಟು ಬಂದ ನಂತರ ನಾನು ನನ್ನ ಅತ್ತಿಗೆಯರ ಜೊತೆ ಸಮಯ ಕಳೆಯಲು ಕೆಲವು ತಿಂಗಳು ಕಳೆದ ಮೇಲೆ ಬಂದಿದ್ದೆ. ನನಗೆ ಮನೆಯ ವಾತಾವರಣ ತುಂಬ ಬದಲಾದಂತೆ ಅನಿಸಿತು. ನನ್ನ ಅತ್ತಿಗೆಯರು ಮೊದಮೊದಲು ನನಗೆ ತುಂಬ ಮುದ್ದಾಗಿ ಚಟುವಟಿಕೆಯಿಂದ ಇರುವಂತೆ ಕಾಣುತ್ತಿದ್ದರು. ಆದರೆ ಈಗ ಅವರು ತುಂಬ ಕಳೆಗುಂದಿದಂತೆ ತೋರುತ್ತಿದ್ದರು. ನಾನು ಅಂದುಕೊಂಡಿದ್ದೆ, ಮದುವೆ ಆದ ನಂತರ ಹುಡುಗಿಯರಿಗೆ ಗಂಡನ ಮನೆಯಲ್ಲಿ ಅಡ್ಜಸ್ಟ್ ಆಗಲು ಸ್ವಲ್ಪ ಸಮಯ ಬೇಕಾಗುತ್ತದೆ ಎಂದು. ನಾನು 2 ದಿನಗಳಿಗಿಂತಲೂ ಹೆಚ್ಚಿಗೆ ಮನೆಯಲ್ಲೇ ಇರುತ್ತಿರಲಿಲ್ಲ. ಈಗ 1 ವಾರ ಮನೆಯಲ್ಲಿ ಇರಲು ಬರುವುದಾಗಿ ಅಮ್ಮನಿಗೆ ಫೋನ್ ಮಾಡಿ ಹೇಳಿದರೆ ಅಮ್ಮ ಹೇಳಿದರು, ನೀನು ನಿನ್ನ ಓದನ್ನು ಹಾಳು ಮಾಡಿಕೊಂಡು ಇಲ್ಲಿಗೆ ಬರುವ ಅವಶ್ಯಕತೆ ಇಲ್ಲ. ನೀನು ಓದುವುದರಲ್ಲಿ ಹೆಚ್ಚಿನ ಆಸಕ್ತಿ ವಹಿಸು. ಮನೆಯ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳಬೇಡ. ನಮ್ಮನ್ನು ನೋಡಿಕೊಳ್ಳಲು ನಿನ್ನ ಅತ್ತಿಗೆಯರು ಇದ್ದಾರೆ. ಅಮ್ಮ ನನಗೆ ಒಂದು ಸಿಹಿ ಸುದ್ದಿಯನ್ನು ಹೇಳಿದರು. ನಿನ್ನ ಇಬ್ಬರು ಅಣ್ಣಂದಿರು ಸ್ವಂತ ಬಟ್ಟೆಯ ಅಂಗಡಿ ಮಾಡಿದ್ದಾರೆ ಮತ್ತು ಅಂಗಡಿಯು ಮಾರ್ಕೆಟಿನ ಮಧ್ಯದಲ್ಲಿದೆ. ಇಬ್ಬರ ಅಂಗಡಿಯ ವ್ಯಾಪಾರ ತುಂಬ ಚೆನ್ನಾಗಿ ನಡೆಯುತ್ತಿದೆ ಎಂದು. ಈ ವಿಷಯವನ್ನು ಕೇಳಿ ನನಗೆ ತುಂಬ ಖುಷಿಯಾಯಿತು. ಈ ಹಿಂದೆ ಅಣ್ಣಂದಿರು ಬಟ್ಟೆಯ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿದ್ದರು. ಈಗ ಅವರು ಸ್ವಂತ ಬಟ್ಟೆ ಅಂಗಡಿ ಹಾಕಿರುವುದರಿಂದ ಎಲ್ಲ ಪ್ರಾಫಿಟ್ ಅವರಿಗೆ ಸಿಗುತ್ತಿತ್ತು. ಇದರಿಂದ ನನಗೆ ಖುಷಿಯಾಗಿತ್ತು. ಆದರೆ ಒಂದು ಆಶ್ಚರ್ಯಪಡುವ ಸಂಗತಿ ಎಂದರೆ ಅಮ್ಮ ಈ ಹಿಂದೆ ನಾನು ಓದಲು ನಗರಕ್ಕೆ ಹೋಗುವುದು ಬೇಡ ಎನ್ನುತ್ತಿದ್ದರು. ಆದರೆ ಈಗ ಮನೆಗೆ ಬರುತ್ತೇನೆಂದರೂ ಬೇಡ ಎನ್ನುತ್ತಿದ್ದಾರೆ. ನೀನು ಓದುವುದರ ಕಡೆ ಹೆಚ್ಚು ಗಮನ ಕೊಡು. ಮನೆಗೆ ಬರುವುದರಿಂದ ನಿನ್ನ ಶಿಕ್ಷಣಕ್ಕೆ ತೊಂದರೆ ಆಗಬಹುದು ಎನ್ನುತ್ತಾರೆ. ಅಮ್ಮನ ಮಾತು ಕೇಳಿ ನನಗೆ ಕೋಪ ಬರುತ್ತಿತ್ತು. ಹೀಗಾಗಿ ನಾನು ಮನೆಗೆ ಹೋಗುತ್ತಿರಲಿಲ್ಲ. ನನ್ನ ಇಬ್ಬರು ಅಣ್ಣಂದಿರು ಕೆಲಸದ ಒತ್ತಡದಿಂದ ನನಗೆ ಫೋನ್ ಮಾಡುತ್ತಿರಲಿಲ್ಲ. ಅವರು ನನಗೆ ಮನೆಗೆ ಬರಲು ಹೇಳುತ್ತಿರಲಿಲ್ಲ.
ಇನ್ನು ಅಪ್ಪ ನಾನು ಫೋನ್ ಮಾಡಿದರೆ ಮಾತನಾಡುತ್ತಿದ್ದರು, ಇಲ್ಲದಿದ್ದರೆ ಇಲ್ಲ. ಅವರಿಗೆ ಮಗಳ ನೆನಪು ಆಗುತ್ತಿರಲಿಲ್ಲ. ಆದರೆ ಈಗ ನನ್ನ ಓದು ಪೂರ್ಣಗೊಂಡಿತ್ತು. ನಾನು ಮನೆಗೆ ಹೋಗಿ ಎಲ್ಲರಿಗೂ ಸರ್ಪ್ರೈಸ್ ಕೊಡಲು ನಿರ್ಧರಿಸಿದ್ದೆ. ನಾನು 3 ವರ್ಷ BCom ಕಂಪ್ಲೀಟ್ ಮಾಡಿ ಮನೆಗೆ ಹೋಗುತ್ತಿದ್ದೆ. ಈ 3 ವರ್ಷದಲ್ಲಿ ಮನೆಯಲ್ಲಿ ತುಂಬ ಬದಲಾವಣೆಗಳಾಗಿದ್ದವು. ನನ್ನ ಊರಿನ ಗೆಳತಿಯರು ನನ್ನನ್ನು ನೆನಪಿಸಿಕೊಳ್ಳುತ್ತಿದ್ದರು. ನಾನು ಮನೆಗೆ ಬಂದಾಗ ನನ್ನ ಅಣ್ಣ ಅತ್ತಿಗೆಯರು ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ಆದರೆ ಪುನಃ ಓದಲು ನಗರಕ್ಕೆ ಹೋದರೆ ಯಾರೂ ಫೋನ್ ಮಾಡಿ ಮಾತನಾಡುತ್ತಿರಲಿಲ್ಲ. ಅದರಿಂದ ನಾನು ಅಣ್ಣ ಅತ್ತಿಗೆಯರ ಬಗ್ಗೆ ತುಂಬ ಬೇಜಾರಾಗಿದ್ದೆ. ಈಗ ನಾನು ಮನೆಗೆ ಹೋಗಿ ಮಾತನಾಡಲು ಬಯಸಿದ್ದೆ. ನಾನು ನನ್ನ ಲಗೇಜ್ ತೆಗೆದುಕೊಂಡು ಮನೆಗೆ ಬಂದೆ. ನನ್ನನ್ನು ನೋಡಿ ಎಲ್ಲರೂ ಖುಷಿಪಡುತ್ತಾರೆ ಎಂದುಕೊಂಡಿದ್ದೆ. ಆದರೆ ಅಮ್ಮ ನನ್ನನ್ನು ನೋಡುತ್ತಿದ್ದಂತೆ, ನೀನು ಇಷ್ಟು ಬೇಗ ಹೇಗೆ ಬಂದೆ ಎಂದು ಕೇಳಿದರು. ಆಗ ನಾನು ಹೇಳಿದೆ, ಅಮ್ಮ, ನಿಮಗೆ ಗೊತ್ತಿಲ್ಲವೇ, ನನ್ನ ಓದು ಪೂರ್ತಿಯಾಗಿದೆ. ನಾನು ಮುಂದೆ ಓದುವುದಿಲ್ಲ. ಆಗ ಅವರು ಹೇಳಿದರು, ನೀನು ಬರುವುದಿದ್ದರೆ ಮೊದಲೇ ತಿಳಿಸಬೇಕಿತ್ತು. ಅದಕ್ಕೆ ನಾನು ಹೇಳಿದೆ, ನನ್ನ ಮನೆಗೆ ಬರಲು ನಾನು ಮೊದಲೇ ತಿಳಿಸಬೇಕೇ? ಅಷ್ಟರಲ್ಲಿ ಅಪ್ಪ ಹೇಳಿದರು, ನನ್ನ ಮಗಳು ಮನೆಗೆ ಬಂದಿದ್ದಾಳೆ, ಅವಳಿಗೇಕೆ ನೋವು ಮಾಡುತ್ತೀಯಾ? ಈಗ ಅವಳು ಮನೆಗೆ ಬಂದಾಗಿದೆ, ನೀನು ಜಾಗೃತವಾಗಿರು ಎಂದು ಅಮ್ಮನ ಕಡೆ ನೋಡುತ್ತಾ ಹೇಳಿದರು. ಆಗ ನಾನು ಅಪ್ಪನ ಕಡೆ ನೋಡುತ್ತಾ ಕೇಳಿದೆ, ಯಾವ ವಿಷಯದ ಬಗ್ಗೆ ಜಾಗೃತವಾಗಿರಬೇಕು? ಅಪ್ಪ ನಗುತ್ತಾ ಹೇಳಿದರು, ಇಲ್ಲ ಇಲ್ಲ ಮಗಳೇ, ಏನೂ ಇಲ್ಲ. ಅಷ್ಟರಲ್ಲಿ ಅಮ್ಮ ಚಿಕ್ಕ ಅತ್ತಿಗೆ ಆದ್ಯಳನ್ನು ಕೂಗಿ ಕರೆದಳು. ನೋಡು ಆದ್ಯ, ಯಾರು ಬಂದಿದ್ದಾರೆ ಎಂದು. ನನ್ನ ಮಗಳು ಮೋನಿಕಾ ಬಂದಿದ್ದಾಳೆ, ನೀರು ತೆಗೆದುಕೊಂಡು ಬಾ. ಅವರು ನೀರು ತೆಗೆದುಕೊಂಡು ಮೆಲ್ಲನೆ ಹೆಜ್ಜೆ ಹಾಕುತ್ತಾ ಬಂದರು. ಅವರನ್ನು ನೋಡಿದರೆ ನನಗೆ ಅವರು ತುಂಬ ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿರುವಂತೆ ಕಂಡರು. ನಾನು ಕೇಳಿದೆ, ಅತ್ತಿಗೆ, ನೀವು ಇಷ್ಟು ಮೆಲ್ಲನೆ ಏಕೆ ನಡೆಯುತ್ತಿದ್ದೀರಿ? ನಿಮಗೆ ಹುಷಾರಿಲ್ಲವೇ? ಅವರು ತುಂಬ ವೀಕ್ ಆದಂತೆ ಕಾಣುತ್ತಿದ್ದರು. ಅಮ್ಮ ಅವರಿಗೆ ಒಲೆಯ ಮೇಲೆ ಬೆಳೆ ಇಟ್ಟಿದ್ದೇನೆ, ನೀನು ಹೋಗಿ ನೋಡಿಕೋ ಎಂದು ಹೇಳಿದರು. ಅತ್ತಿಗೆ ಅಲ್ಲಿಂದ ಹೋದರು. ಅಮ್ಮ ಹೇಳಿದರು, ನೀನು ಅವಳನ್ನು ಬಹಳ ದಿನಗಳ ನಂತರ ನೋಡುತ್ತಿರುವೆ, ಹೀಗಾಗಿ ನಿನಗೆ ಹಾಗೆ ಅನಿಸುತ್ತದೆ ಎಂದರು. ನನಗೆ ನನ್ನ ಮನೆ ತುಂಬ ಇಷ್ಟವಾಯಿತು. ಹೊಸದಾಗಿ ರೂಮ್ಗಳನ್ನು ಕಟ್ಟಿಸಿ ಪೇಂಟಿಂಗ್ ಮಾಡಲಾಗಿತ್ತು. ನನ್ನ ದೃಷ್ಟಿ ಕೆಳಗಿನ ಪೋರ್ಷನ್ ಕಡೆಗೆ ಹೋಯಿತು. ಅಲ್ಲಿ ಒಂದು ಮೂಲೆಯಲ್ಲಿ ಮೆಟ್ಟಿಲುಗಳನ್ನು ಮಾಡಲಾಗಿತ್ತು. ನಾನು ಅಲ್ಲಿ ಏನಿದೆ ಎಂದು ನೋಡಲು ಆ ಕಡೆ ಹೋಗುತ್ತಿದ್ದೆ. ಅಷ್ಟರಲ್ಲಿ ಅಪ್ಪ ಹೇಳಿದರು, ಮಗಳೇ, ಅಲ್ಲಿ ಕೆಲವೊಂದು ಅಗತ್ಯ ವಸ್ತುಗಳನ್ನು ಇಡಲು ನೆಲಮಾಳಿಗೆಯನ್ನು ಮಾಡಲಾಗಿದೆ. ನಾನು ಹೇಳಿದೆ, ಬೇಸ್ಮೆಂಟ್? ಹೌದು ಮಗಳೇ, ಅದೇ ಎಂದರು. ನನ್ನ ಇಬ್ಬರು ಅಣ್ಣಂದಿರು ಅಂಗಡಿಗೆ ಹೋಗಿದ್ದರು. ನನ್ನ ದೊಡ್ಡ ಅತ್ತಿಗೆ ಎಲ್ಲೂ ಕಾಣಿಸಲಿಲ್ಲ. ನಾನು ಕೇಳಿದೆ, ಅಮ್ಮ, ಚೈತ್ರ ಅತ್ತಿಗೆ ಎಲ್ಲಿಗೆ ಹೋಗಿದ್ದಾರೆ? ಅಮ್ಮ ಹೇಳಿದರು, ಅವಳು ರೆಸ್ಟ್ ತೆಗೆದುಕೊಳ್ಳುತ್ತಿದ್ದಾಳೆ, ಅವಳಿಗೆ ಸ್ವಲ್ಪ ಆರಾಮಿಲ್ಲ. ನಾನು ಹೇಳಿದೆ, ಹಾಗಿದ್ದರೆ ನಾನು ಅವರ ಕೋಣೆಗೆ ಹೋಗಿ ನೋಡುತ್ತೇನೆ. ನಾನು ಮುಂದಕ್ಕೆ ಹೋಗಲು ಹೆಜ್ಜೆ ಇಡುತ್ತಿದ್ದಂತೆ ಅಮ್ಮ ನನ್ನ ಕೈ ಹಿಡಿದು ನಿಲ್ಲಿಸಿದರು ಮತ್ತು ಹೇಳಿದರು, ನೀನು ಹೋಗಿ ರೆಸ್ಟ್ ತೆಗೆದುಕೋ, ನಂತರ ಎಲ್ಲರನ್ನೂ ನೋಡುವೆಯಂತೆ ಎಂದರು. ಕತ್ತಲಾಯಿತು. ಇಬ್ಬರು ಅಣ್ಣಂದಿರು ಬರುವ ಸಮಯವಾಗಿತ್ತು. ಇಬ್ಬರು ಅತ್ತಿಗೆಯರು ನನ್ನನ್ನು ಒಂದು ರೀತಿ ವಿಚಿತ್ರವಾಗಿ ನೋಡುತ್ತಿದ್ದರು. ನನ್ನ ದೊಡ್ಡ ಅತ್ತಿಗೆ ಸಹ ತುಂಬ ವೀಕ್ ಆದಂತೆ ಕಾಣುತ್ತಿದ್ದರು. ಅವರ ಕಣ್ಣಿನ ಕೆಳಗೆ ಕಪ್ಪಗಾಗಿತ್ತು. ನಾನು ಕೇಳಿದೆ, ಈ ಮನೆಯಲ್ಲಿ ನನ್ನ ಅತ್ತಿಗೆಯರಿಗೆ ಊಟ ಸಿಗುತ್ತಿಲ್ಲವೇ? ಅವರು ತುಂಬ ಸೊರಗಿದಂತೆ ಕಾಣುತ್ತಿದ್ದಾರೆ. ಇದಕ್ಕೆ ಅತ್ತಿಗೆಯರು ಏನೂ ಉತ್ತರ ಕೊಡಲಿಲ್ಲ. ನನ್ನ ಅಣ್ಣಂದಿರು ಹೇಳಿದರು, ಏನು ಮಾಡೋದು, ಅವರು ಈ ಮನೆಗೆ ಬಂದಾಗಿನಿಂದಲೂ ಅವರಿಗೆ ಔಷಧ ಉಪಚಾರ ನಡೆಯುತ್ತಲೇ ಇದೆ. ಇಬ್ಬರು ಯಾವಾಗಲೂ ನೋವು ಅನ್ನುತ್ತಿರುತ್ತಾರೆ. ಅಮ್ಮ ಅವರಿಂದ ಹೆಚ್ಚಿಗೆ ಕೆಲಸ ಮಾಡಿಸಿಕೊಳ್ಳುವುದಿಲ್ಲ. ಆದರೂ ಗೊತ್ತಿಲ್ಲ ಇವರಿಗೆ ಏನು ತೊಂದರೆ ಇದೆ ಎಂದು. ನಾನು ಹೇಳಿದೆ, ಇದು ತುಂಬ ವಿಚಿತ್ರವಾಗಿದೆ. ನೀವು ಇಲ್ಲಿ ಔಷಧಿ ಮಾಡಿ ಟೈಮ್ ವೇಸ್ಟ್ ಮಾಡುವುದಕ್ಕಿಂತ ನಗರಕ್ಕೆ ಕರೆದುಕೊಂಡು ಹೋಗಿ ಅವರಿಗೆ ಚಿಕಿತ್ಸೆ ಕೊಡಿಸೋಣ. ಅಷ್ಟರಲ್ಲಿ ಅಮ್ಮ ಹೇಳಿದರು, ಸರಿ ಸರಿ, ಈಗ ನೀನು ಸುಮ್ಮನಿರು. ಬಂದಾಗಿಲಿಂದ ಒಂದೇ ಸಮನೆ ಮಾತನಾಡುತ್ತಲೇ ಇದ್ದಾಳೆ. ನೀನು ಈಗ ಊಟ ಮಾಡಿ ನಿನ್ನ ಕೋಣೆಗೆ ಹೋಗಿ ರೆಸ್ಟ್ ಮಾಡು. ನಾನು ಸುಮ್ಮನಾದೆ. ನಂತರ ಊಟ ಮಾಡಿ ಕೋಣೆಗೆ ಹೋಗಿ ಮಲಗಿಕೊಂಡೆ. ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿದ್ದೆ. ಬೆಳಿಗ್ಗೆ ಎದ್ದಾಗ ಸುಮಾರು 7 ಗಂಟೆ ಆಗಿರಬಹುದು. ನನಗೆ ಯಾರೋ ಅಳುತ್ತಿರುವ ಸದ್ದು ಕೇಳಿಸಿತು. ಹಾಗೆ ಎದ್ದು ರೂಮಿನಿಂದ ಹೊರ ಬಂದು ನೋಡಿದೆ. ನನ್ನ ಚಿಕ್ಕ ಅತ್ತಿಗೆ 2 ಕಾಲುಗಳ ಮಧ್ಯೆ ತಲೆ ಇಟ್ಟು ನೆಲದ ಮೇಲೆ ಕುಳಿತು ಅಳುತ್ತಿದ್ದರು. ನಾನು ಅವರು ಅಳುತ್ತಿರುವುದನ್ನು ನೋಡಿ ಅವರ ಹತ್ತಿರ ಹೋಗಿ ಕೇಳಿದೆ, ಅತ್ತಿಗೆ, ನೀವು ಏಕೆ ಅಳುತ್ತಿದ್ದೀರಿ? ಏನಾಯಿತು ಎಂದು. ಅದಕ್ಕೆ ಅವರು ನನ್ನನ್ನು ನೋಡಿ ಕಣ್ಣೀರು ಒರೆಸಿಕೊಂಡು, ಏನೂ ಇಲ್ಲ ಮೋನಿಕಾ, ನಾನು ಅಳುತ್ತಿಲ್ಲ. ಕಣ್ಣಿನಲ್ಲಿ ಏನೋ ಬಿದ್ದಂತಾಯಿತು. ನೀನು ಇಷ್ಟು ಬೇಗ ಏಕೆ ಎದ್ದಿರುವೆ? ಹೋಗು, ನಿನ್ನ ಕೋಣೆಗೆ ಹೋಗಿ ರೆಸ್ಟ್ ತೆಗೆದುಕೋ, ನಾನು ಹೋಗುತ್ತೇನೆ. ಹೀಗೆ ಹೇಳಿ ಅವರು ಅಲ್ಲಿಂದ ಎದ್ದು ತಮ್ಮ ರೂಮಿಗೆ ಹೋದರು. ನನಗೆ ವಿಚಿತ್ರ ಅನ್ನಿಸಿತು. ಅಳುತ್ತಿಲ್ಲವೆಂದು ಅವರು ಏಕೆ ಸುಳ್ಳು ಹೇಳಿದರು? ಅವರು ಅಳುತ್ತಿರುವುದನ್ನು ನಾನೇ ನನ್ನ ಕಣ್ಣಾರೆ ನೋಡಿದ್ದೇನೆ. ಹೀಗೆ ಸ್ವಲ್ಪ ದಿನಗಳು ಕಳೆದವು. ಅತ್ತಿಗೆಯರ ಮುಖದಲ್ಲಿರುವ ನಗು ಮಾಯವಾಗಿತ್ತು. ಒಮ್ಮೆ ದೊಡ್ಡ ಅತ್ತಿಗೆ ಅಳು ಕೇಳಿದರೆ ಇನ್ನೊಮ್ಮೆ ಚಿಕ್ಕ ಅತ್ತಿಗೆ ಅಳು ಕೇಳಿಸುತ್ತಿತ್ತು. ಆದರೆ ಯಾರೂ ಅವರು ಅಳುತ್ತಿರುವ ಕಾರಣವನ್ನು ನನ್ನ ಹತ್ತಿರ ಹೇಳಲಿಲ್ಲ. ಒಂದು ದಿನ ನನ್ನ ಗೆಳತಿಯರು ನನ್ನನ್ನು ನೋಡಲು ಮನೆಗೆ ಬಂದರು. ನನ್ನ ಇಬ್ಬರು ಅತ್ತಿಗೆಯರು ಅವರಿಗಾಗಿ ಚಹಾ ತಿಂಡಿ ತಯಾರಿಸುತ್ತಿದ್ದರು. ಅಕಸ್ಮಾತ್ತಾಗಿ ದೊಡ್ಡ ಅತ್ತಿಗೆಯ ಕೈಯಿಂದ ಚಹಾ ಟ್ರೇ ಜಾರಿ ಕೆಳಗೆ ಬಿದ್ದು ಹೋಯಿತು. ಇದರಿಂದ ಪೂರ್ತಿ ನೆಲ ಗಲೀಜಾಯಿತು. ಅತ್ತಿಗೆ ತುಂಬ ಹೆದರಿಕೊಂಡಿದ್ದರು. ನಾನು ಹೇಳಿದೆ, ಅತ್ತಿಗೆ, ಏನು ತೊಂದರೆ ಇಲ್ಲ, ನೀವು ಇಷ್ಟು ಗಾಬರಿಯಾಗುವ ಅವಶ್ಯಕತೆ ಇಲ್ಲ.
ಆದರೆ ಅಮ್ಮನ ಮಾತು ತುಂಬ ಕಠೋರವಾಗಿತ್ತು. ಅವರ ಎಕ್ಸ್ಪ್ರೆಷನ್ ಭಯ ಹುಟ್ಟಿಸುವಂತಿತ್ತು. ಅವರು ಹೇಳಿದರು, ಇಲ್ಲ ಮಗಳೇ, ಇವರಿಗೆ ಅತಿಥಿಗಳು ಬಂದಾಗ ಹೇಗೆ ನಡೆದುಕೊಳ್ಳಬೇಕೆಂದು ಅರ್ಥ ಮಾಡಿಸಬೇಕು. ಅಮ್ಮನ ಮಾತು ಕೇಳಿ ನನಗೆ ಆಶ್ಚರ್ಯವಾಯಿತು. ಇಷ್ಟು ಚಿಕ್ಕ ವಿಷಯಕ್ಕೆ ಅತ್ತಿಗೆಯರ ಜೊತೆ ಇಷ್ಟು ಕೆಟ್ಟದಾಗಿ ನಡೆದುಕೊಳ್ಳಲು ಹೇಗೆ ಸಾಧ್ಯ? ನನ್ನ ಗೆಳತಿಯರು ಸುಮ್ಮನೆ ಕುಳಿತಿದ್ದರು. ಸ್ವಲ್ಪ ಸಮಯದ ನಂತರ ಅವರು ಮನೆಗೆ ಹೋದರು. ಎಲ್ಲರಿಗೂ ಗೊತ್ತಿತ್ತು, ಅಮ್ಮ ಒಮ್ಮೆ ಹೇಳಿದರೆ ಅದನ್ನು ಯಾರೂ ಬದಲಾಯಿಸುವಂತೆ ಇರಲಿಲ್ಲ. ನಂತರ ನಡೆದ ಘಟನೆಯಿಂದ ನನ್ನ ಹೃದಯ ಒಡೆದು ಹೋಗಿತ್ತು. ಅಮ್ಮ ಅತ್ತಿಗೆಯನ್ನು ಬೈದು ರೂಮಿನಿಂದ ಹೊರಹಾಕಿ ನೆಲಮಾಳಿಗೆ ಒಳಗೆ ಅವರನ್ನು ತಳ್ಳಿದರು. ಅಮ್ಮನ ಈ ರೀತಿಯ ವರ್ತನೆಯನ್ನು ನೋಡಿ ನಾನು ದಂಗಾಗಿ ಹೋದೆ. ಅಮ್ಮನ ಎದುರು ನಾನು ಹೆಚ್ಚು ಮಾತನಾಡುತ್ತಿರಲಿಲ್ಲ, ಏಕೆಂದರೆ ಅಮ್ಮ ಬೈದು ಸುಮ್ಮನಾಗಿಸುತ್ತಿದ್ದರು. ಅತ್ತಿಗೆಯನ್ನು ನೆಲಮಾಳಿಗೆಯಲ್ಲಿ ಬಂಧಿಸಿಟ್ಟಿದ್ದರು ಮತ್ತು ರಾತ್ರಿಯವರೆಗೆ ಇವರನ್ನು ಯಾರೂ ಹೊರಗಡೆ ಬಿಡಬಾರದು ಎಂದು ಹೇಳಿದರು. ನನಗೆ ಇದರಿಂದ ತುಂಬ ನೋವಾಗಿತ್ತು. ನಾನು ಅಮ್ಮನಿಗೆ ಹೇಳಿದೆ, ಅತ್ತಿಗೆಗೆ ಏನು ಹೇಳಬೇಡಿ ಎಂದು. ಆದರೆ ಅವರು ನನ್ನನ್ನು ಕೂಡ ಬೈದರು. ಅಮ್ಮನ ಬೈಗುಳಗಳಿಗೆ ನಾನು ತುಂಬ ಹೆದರುತ್ತಿದ್ದೆ. ಅಮ್ಮ ಹೇಳಿದರು, ನಿನ್ನ ಇಬ್ಬರು ಅತ್ತಿಗೆಯರು ಬಂದ ಮೇಲೆ ನಮ್ಮ ಮನೆಯ ವಾತಾವರಣ ತುಂಬ ಕೆಟ್ಟು ಹೋಗಿದೆ. ಬೇರೆ ಯಾರಾದರೂ ಹೀಗೆ ಮಾಡಿದರೆ ಅವರಿಗೂ ಇದೇ ಪರಿಸ್ಥಿತಿ ಬರುತ್ತದೆ. ಇದನ್ನು ಅಮ್ಮ ನನ್ನ ಚಿಕ್ಕ ಅತ್ತಿಗೆಗೆ ಹೇಳಿದ್ದರು. ಅವರು ಹೆದರುತ್ತಾ ಒಂದು ಮೂಲೆಯಲ್ಲಿ ನಿಂತುಕೊಂಡಿದ್ದರು. ನಾನು ಮೌನವಾಗಿ ಅಲ್ಲಿಂದ ನನ್ನ ರೂಮಿಗೆ ಬಂದೆ. ನನಗೆ ಇದೆಲ್ಲದರಿಂದ ನೆಮ್ಮದಿ ಇಲ್ಲದಂತಾಗಿತ್ತು. ಅಮ್ಮ ಅತ್ತಿಗೆಯನ್ನು ರಾತ್ರಿಯವರೆಗೂ ನೆಲಮಾಳಿಗೆಯಲ್ಲಿ ಕೂಡಿಟ್ಟಿರೋ ವಿಷಯ ನನಗೆ ಗೊತ್ತಾಗಲಿಲ್ಲ. ನಾನು ಅಂದುಕೊಂಡಿದ್ದೆ ಅವರು ಅತ್ತಿಗೆಗೆ ನೆಲಮಾಳಿಗೆ ಸ್ವಚ್ಛ ಮಾಡುವ ಶಿಕ್ಷೆ ನೀಡಿರಬಹುದು ಎಂದು. ಬೆಳಿಗ್ಗೆ ಬಂಧಿಸಿಟ್ಟಿದ್ದ ಅತ್ತಿಗೆಯನ್ನು ರಾತ್ರಿ ಹೊರಗಡೆ ಬಿಟ್ಟಿರುವುದನ್ನು ನೋಡಿ ನನಗೆ ನಿಂತ ನೆಲವೇ ಕುಸಿದಂತಾಯಿತು. ಬೆಳಿಗ್ಗೆಯಿಂದ ಅವರು ಬಂದಿಯಾಗಿದ್ದರು. ನನಗೆ ಇದನ್ನು ನೋಡಿ ಆಶ್ಚರ್ಯದ ಜೊತೆಗೆ ದುಃಖವೂ ಆಯಿತು. ಅತ್ತಿಗೆಯ ಪರಿಸ್ಥಿತಿ ತುಂಬ ಕೆಟ್ಟದಾಗಿತ್ತು. ಅವರಿಗೆ ಸರಿಯಾಗಿ ನಡೆಯಲು ಆಗುತ್ತಿರಲಿಲ್ಲ. ಅವರಿಗೆ ಕಾಲು ತುಂಬ ನೋಯುತ್ತಿರುವಂತೆ ಅನಿಸುತ್ತಿತ್ತು. ಇಬ್ಬರು ಅತ್ತಿಗೆಯರು ಯಾವಾಗಲೂ ಏನಾದರೂ ಕೆಲಸ ಮಾಡುತ್ತಲೇ ಇರುತ್ತಿದ್ದರು. ನಾನು ಮನೆ ಮಗಳಾಗಿದ್ದರಿಂದ ನನಗೆ ಯಾವುದೇ ಕೆಲಸವನ್ನು ಮಾಡಲು ಅಮ್ಮ ಬಿಡುತ್ತಿರಲಿಲ್ಲ. ಅವರು ಕೂಡ ಸ್ವತಃ ಕೆಲಸ ಮಾಡುತ್ತಿದ್ದರು. ಮರುದಿನ ಚಿಕ್ಕ ಅತ್ತಿಗೆ ಅಡುಗೆಯನ್ನು ಮನೆಯನ್ನು ಸ್ವಚ್ಛ ಮಾಡಲಿಲ್ಲ ಎನ್ನುವ ಕಾರಣಕ್ಕೆ ಅಮ್ಮ ಅವರನ್ನು ನೆಲಮಾಳಿಗೆಯಲ್ಲಿ ಕೂಡಿಟ್ಟರು. ತುಂಬ ಸಮಯದ ನಂತರ ಅತ್ತಿಗೆ ನೆಲಮಾಳಿಗೆಯಿಂದ ಹೊರಬಂದಾಗ ಅಮ್ಮ ಕೂಡ ಅವರ ಜೊತೆಯಲ್ಲಿ ಇದ್ದರು. ಅವರ ಕೈಯಲ್ಲಿ ತುಂಬ ಹಣ ಇತ್ತು. ಅವರಿಬ್ಬರು ಅಲ್ಲಿಂದ ಹೊರಬಂದ ನಂತರ ಅಮ್ಮ ನೆಲಮಾಳಿಗೆಗೆ ಬೀಗ ಹಾಕಿದರು. ಅಮ್ಮ ತಮ್ಮ ದುಪ್ಪಟ್ಟದಿಂದ ಒಂದು ಮಾತ್ರೆಯನ್ನು ತೆಗೆದು ಅತ್ತಿಗೆಗೆ ಕೊಟ್ಟರು ಮತ್ತು ಅದನ್ನು ನೀರಿನೊಂದಿಗೆ ತಿನ್ನಲು ತಿಳಿಸಿದರು. ಅಮ್ಮ ನನಗೆ ತಿಳಿಸಿದರು, ನಾನು ಅತ್ತಿಗೆ ಮತ್ತು ಅವರ ವ್ಯವಹಾರದಲ್ಲಿ ತಲೆ ಹಾಕಬಾರದೆಂದು. ಒಂದು ವೇಳೆ ಹಾಗೇನಾದರೂ ಮಾಡಿದರೆ ನನ್ನ ಮದುವೆ ಮಾಡಿಬಿಡುತ್ತೇನೆ ಎಂದಿದ್ದರು. ಒಂದಲ್ಲ ಒಂದು ದಿನ ಮದುವೆ ಆಗಲೇಬೇಕಿತ್ತು. ಆದರೆ ಸಮಯಕ್ಕೂ ಮೊದಲು ನನಗೆ ಮದುವೆ ಆಗಲು ಇಷ್ಟವಿರಲಿಲ್ಲ. ನಾನು ನಿನ್ನ ಮದುವೆ ಮಾಡಲು ಹಿಂದೆ ಮುಂದೆ ನೋಡುವುದಿಲ್ಲ. ನಿನಗೆ ಗೊತ್ತಲ್ಲ, ಯೋಚನೆ ಮಾಡದೆ ಮಾಡುವ ಯಾವ ಕೆಲಸವೂ ಸರಿಯಾಗಿರುವುದಿಲ್ಲ ಎಂದು. ಹೀಗೆ ಅಮ್ಮ ನನಗೆ ಹೆದರಿಸುತ್ತಿದ್ದರು. ಹೀಗಾಗಿ ನಾನು ಮನೆಯಲ್ಲಿ ನಡೆಯುತ್ತಿರುವ ಈ ಎಲ್ಲ ಘಟನೆಯನ್ನು ನೋಡಿ ಸುಮ್ಮನಿದ್ದೆ. ಅತ್ತಿಗೆ ತಮ್ಮ ರೂಮಿಗೆ ಹೋದರು. ಅವರಿಗೆ ನಡೆಯಲು ಕೂಡ ಆಗುತ್ತಿರಲಿಲ್ಲ. ಅವರು ರೂಮಿಗೆ ಹೋಗಿ ಚೆನ್ನಾಗಿ ನಿದ್ದೆ ಮಾಡಿದರು. ನನಗೆ ನಮ್ಮ ಮನೆಯಲ್ಲಿ ಏನು ನಡೆಯುತ್ತಿದೆ ಎಂದು ಅರ್ಥವಾಗಲಿಲ್ಲ. ಇದರಿಂದ ನಾನು ತುಂಬ ಚಿಂತಿತಳಾಗಿದ್ದೆ. ಆ ನೆಲಮಾಳಿಗೆಯಲ್ಲಿ ಅಂಥದ್ದೇನಿದೆ? ಅಲ್ಲಿ ಬಂಧಿಸುವ ಕಾರಣ ಗೊತ್ತಿತ್ತು. ಆದರೆ ಅಲ್ಲಿಂದ ಬಂದ ಮೇಲೆ ಅತ್ತಿಗೆಯರಿಗೆ ಏಕೆ ಸುಸ್ತಾಗುತ್ತದೆ? ಅವರಿಗೆ ಏಕೆ ನಡೆಯಲಾಗುವುದಿಲ್ಲ? ಅಲ್ಲಿ ಯಾರಾದರೂ ಇವರಿಗೆ ಹೊಡೆಯುತ್ತಾರೆಯೇ ಅಥವಾ ಬೇರೆ ಏನಾದರೂ ನಡೆಯುತ್ತದೆಯೇ? ಅಮ್ಮ ಹೇಳಿದರು, ಈ ಮನೆಯಲ್ಲಿ ಏನೇ ನಡೆದರೂ ಸುಮ್ಮನೆ ನೋಡುತ್ತಿರು. ಬದಲಾಗಿ ನಿನ್ನ ಅಣ್ಣಂದಿರಿಗೆ ಹೇಳುವ ಪ್ರಯತ್ನ ಮಾಡಬೇಡ. ಅಮ್ಮ ನನಗೆ ಹೆದರಿಸುತ್ತಿದ್ದರಿಂದ ನನಗೆ ಏನೂ ಮಾಡಲು ಆಗುತ್ತಿರಲಿಲ್ಲ. ಮನೆಯಲ್ಲಿ ನಡೆಯುತ್ತಿರುವ ಈ ಘಟನೆಯಿಂದ ನನಗೆ ರಾತ್ರಿ ಸರಿಯಾಗಿ ನಿದ್ದೆ ಮಾಡಲು ಆಗುತ್ತಿರಲಿಲ್ಲ. ಅತ್ತಿಗೆಯರು ನನ್ನ ಬಳಿ ಏನೂ ಹೇಳುತ್ತಿರಲಿಲ್ಲ. ಪದೇ ಪದೇ ನನಗೆ ಅತ್ತಿಗೆಯರ ಬಾಡಿದ ಮುಖ ಕಣ್ಣೆದುರು ಬರುತ್ತಿತ್ತು. ಅತ್ತಿಗೆಯರ ತಪ್ಪಿದ್ದರೆ ನೆಲಮಾಳಿಗೆಯಿಂದ ಬಂದ ಮೇಲೆ ಅಮ್ಮ ಅವರ ಮೇಲೆ ಏಕೆ ಅಷ್ಟೊಂದು ಕಾಳಜಿ ತೋರಿಸಿ ಏಕೆ ಅವರನ್ನು ಅವರ ರೂಮಿಗೆ ಕಳುಹಿಸಿ ರೆಸ್ಟ್ ತೆಗೆದುಕೊಳ್ಳಲು ಹೇಳುತ್ತಾರೆ? ನನಗೆ ಈ ಪ್ರಶ್ನೆ ಒಂದು ಸವಾಲಾಗಿ ಪರಿಣಮಿಸಿತ್ತು. ನನ್ನ ತಂದೆ ಯಾವಾಗಲೂ ಅಂಗಳದಲ್ಲಿ ಹಾಕಿರುವ ಮಂಚದ ಮೇಲೆ ಕುಳಿತಿರುತ್ತಿದ್ದರು. ಅಮ್ಮನೂ ಸಹ ಅವರ ಜೊತೆ ಹೋಗಿ ಕುಳಿತುಕೊಳ್ಳುತ್ತಿದ್ದರು. ಅವರಿಬ್ಬರು ಏನೋ ಗುಸುಗುಸು ಮಾತನಾಡುತ್ತಿದ್ದರು. ಸಂಜೆ ಇಬ್ಬರು ಅಣ್ಣಂದಿರು ಮನೆಗೆ ಬರುವ ಸಮಯದಲ್ಲಿ ನನ್ನ ಅತ್ತಿಗೆಯರು ತಮಗೆ ಏನೂ ಆಗಿಲ್ಲ ಅನ್ನುವಂತೆ ವರ್ತಿಸುತ್ತಿದ್ದರು. ಪ್ರತಿದಿನವೂ ಹೀಗೆ ನಡೆಯುತ್ತಿತ್ತು. ಈ ಎಲ್ಲ ಘಟನೆ ನಡೆಯುವ ಮೊದಲೇ ಅಮ್ಮ ನನ್ನನ್ನು ರೂಮಿಗೆ ಕಳುಹಿಸಿ ಬಿಡುತ್ತಿದ್ದರು. ನನ್ನ ಕೋಣೆ ಅಮ್ಮನ ಕೋಣೆ ಎದುರು ಇದ್ದುದರಿಂದ ನಾನು ನನ್ನ ಕೋಣೆಯ ಬಾಗಿಲಿನಿಂದ ಕದ್ದು ಮುಚ್ಚಿ ನೋಡುತ್ತಿದ್ದೆ. ಒಂದು ದಿನ ನಾನು ನನ್ನ ಅತ್ತಿಗೆಯರೊಂದಿಗೆ ಅಡುಗೆ ಮನೆಯಲ್ಲಿ ಇದ್ದೆ. ಆ ದಿನ ಅಮ್ಮ ಮನೆಯಲ್ಲಿ ಇರಲಿಲ್ಲ. ಅತ್ತಿಗೆಗೆ ಕೇಳಿದೆ, ಅತ್ತಿಗೆ, ನೀವು ನಡೆಯುವಾಗ ಏಕೆ ಅಷ್ಟೊಂದು ಸುಸ್ತಾಗಿರುವಂತೆ ಕಾಣುತ್ತೀರಿ? ಅತ್ತಿಗೆ ಏನು ಹೇಳದೆ ಸುಮ್ಮನೆ ತಲೆ ಆಡಿಸಿದರು. ಅವರು ಏನು ಹೇಳದಿರುವ ಕಾರಣ ನಾನು ಅವರಿಗೆ ಪುನಃ ಏನನ್ನೂ ಕೇಳಲಿಲ್ಲ. ಆದರೆ ಅಲ್ಲಿ ಏನು ನಡೆಯುತ್ತಿದೆ ಎಂದು ನಾನು ತಿಳಿದುಕೊಳ್ಳಬೇಕಿತ್ತು. ನಾನು ಇಬ್ಬರು ಅತ್ತಿಗೆಯರ ಹತ್ತಿರ ಈ ವಿಷಯದ ಬಗ್ಗೆ 2-3 ದಿನ ಕೇಳಿದರೂ ಅವರು ಯಾವ ವಿಷಯವನ್ನೂ ಹೇಳಲಿಲ್ಲ. ಒಂದು ದಿನ ನಾನು ಅವರಿಗೆ ಹೇಳುವಂತೆ ತುಂಬ ಪೀಡಿಸಿದೆ. ಅವರು ನಾನು ಪೀಡಿಸಿದ್ದರಿಂದ ಬೇಜಾರಾಗಿ ನನ್ನ ಪ್ರಶ್ನೆಗೆ ಉತ್ತರವಾಗಿ, ನೀನು ಈ ಮನೆಯ ಮಗಳು, ನೀನು ತುಂಬ ಅದೃಷ್ಟವಂತೆ. ನಾನು ಇದಕ್ಕಿಂತ ಹೆಚ್ಚಿಗೆ ಏನನ್ನೂ ಹೇಳುವುದಿಲ್ಲ. ಆದರೆ ನಿನಗೆ ನಮ್ಮ ಪರಿಸ್ಥಿತಿ ಬರುವುದು ಬೇಡ. ಅವರು ನನಗೆ ಕೈ ಮುಗಿದು ಹೇಳಿದರು, ಇದಕ್ಕಿಂತ ಹೆಚ್ಚಿನ ಪ್ರಶ್ನೆ ನನಗೆ ಕೇಳಬೇಡ.
ಅತ್ತಿಗೆಯ ಈ ರೀತಿ ವರ್ತನೆಯನ್ನು ನೋಡಿ ನನ್ನ ರೂಮಿಗೆ ಬಂದೆ. ನಾನು ಅತ್ತಿಗೆಗೆ ನಿಮಗೆ ಸರಿಯಾಗಿ ನಡೆಯಲು ಏಕೆ ಆಗುವುದಿಲ್ಲ ಎಂದು ಕೇಳಿದೆ. ನನ್ನ ಮನಸ್ಸಿಗೆ ಈ ಪ್ರಶ್ನೆ ಪದೇ ಪದೇ ಬರುತ್ತಿತ್ತು. ನಿಮಗೆ ನೆಲಮಾಳಿಗೆಗೆ ಕಳುಹಿಸಿದ ಮೇಲೆ ಅಮ್ಮ ನಿಮಗೆ ಅಂತಹ ಯಾವ ಶಿಕ್ಷೆ ಕೊಡುತ್ತಾರೆ? ಆದರೆ ನನಗೆ ಅತ್ತಿಗೆಯರಿಂದ ಸರಿಯಾದ ಉತ್ತರ ಸಿಗಲಿಲ್ಲ. ಅವರು ಅಮ್ಮನ ಒಂದು ಸಿಗ್ನಲ್ಗೆ ಇಬ್ಬರು ಎದ್ದು ನಿಂತುಕೊಳ್ಳುತ್ತಿದ್ದರು ಮತ್ತು ಕುಳಿತುಕೊಳ್ಳಲು ಹೇಳಿದರೆ ಕುಳಿತುಕೊಳ್ಳುತ್ತಿದ್ದರು. ಅಮ್ಮ ಅವರಿಬ್ಬರ ಕೆಲಸದಲ್ಲಿ ಪ್ರತಿದಿನ ಏನಾದರೊಂದು ಲೋಪ ಹುಡುಕುತ್ತಿದ್ದರು. ಮನೆಯಲ್ಲಿ ಒಂದು ಚಿಕ್ಕ ಕಸ ಕಂಡರೂ ಕೆಲವೊಮ್ಮೆ ದೊಡ್ಡ ಅತ್ತಿಗೆಯನ್ನು, ಕೆಲವೊಮ್ಮೆ ಚಿಕ್ಕ ಅತ್ತಿಗೆಯನ್ನು ನೆಲಮಾಳಿಗೆಗೆ ಕಳಿಸುತ್ತಿದ್ದರು. ನಂತರ ಅವರು ನಡುಗುತ್ತಾ ಕೋಣೆಯಿಂದ ಹೊರಬರುತ್ತಿದ್ದರು. ನನ್ನ ಅತ್ತಿಗೆಯರನ್ನು ನೋಡಿ ನನಗೆ ಅವರ ಬಗ್ಗೆ ಅನುಕಂಪ ಬರುತ್ತಿತ್ತು ಮತ್ತು ನನ್ನ ಅಮ್ಮನ ಬಗ್ಗೆ ನನಗೆ ಒಂದು ರೀತಿಯ ದ್ವೇಷ ಹೆಚ್ಚಾಯಿತು. ಅವರ ತಪ್ಪಿಗೆ ಶಿಕ್ಷೆ ನೀಡುವುದಾದರೆ ಅವರು ಕೋಣೆಯಿಂದ ಹೊರಬಂದ ನಂತರ ಅವರಿಗೆ ನಿದ್ರೆ ಮಾತ್ರೆಯನ್ನು ಏಕೆ ಕೊಡುತ್ತಾರೆ? ನನ್ನ ಅಣ್ಣಂದಿರು ತುಂಬ ಬ್ಯುಸಿ ಇರುತ್ತಿದ್ದರು. ಅವರು ಮನೆಗೆ ಬರುವುದು ತುಂಬ ರಾತ್ರಿಯಾಗುತ್ತಿತ್ತು ಮತ್ತು ಅವರು ಬೆಳಿಗ್ಗೆ ಬೇಗನೆ ಎದ್ದು ಅಂಗಡಿಗೆ ಹೋಗುತ್ತಿದ್ದರು. ಅವರು ಯಾವತ್ತೂ ಅಂಗಡಿಗೆ ರಜೆ ಮಾಡುತ್ತಿರಲಿಲ್ಲ ಮತ್ತು ಅವರಿಬ್ಬರ ಎದುರು ಅತ್ತಿಗೆಯರು ಸುಮ್ಮನೆ ಇರುತ್ತಿದ್ದರು. ಅಮ್ಮ ನಾನು ಅಣ್ಣಂದಿರ ಎದುರು ಹೋಗುವುದನ್ನು ತಡೆಯುತ್ತಿದ್ದರು. ಅವರು ಕೆಲಸದಿಂದ ಬರುವ ಮೊದಲೇ ನನ್ನನ್ನು ನನ್ನ ರೂಮಿಗೆ ಕಳುಹಿಸಿಬಿಡುತ್ತಿದ್ದರು. ಹೇಳುತ್ತಿದ್ದರು, ನೀನು ರೂಮಿಗೆ ಹೋಗಿ ರೆಸ್ಟ್ ತೆಗೆದುಕೋ, ಕೋಣೆಯಿಂದ ಹೊರಬರಬೇಡ. ಒಂದು ದಿನ ಚಿಕ್ಕ ಅತ್ತಿಗೆ ಮಾಡಿದ ತಿಂಡಿ ಸೀದು ಹೋಗಿತ್ತು. ಇದರಿಂದ ಅಮ್ಮ ತುಂಬ ಕೋಪಗೊಂಡು ಅವರನ್ನು ನೆಲಮಾಳಿಗೆಯಲ್ಲಿ ಬಂಧಿಸಿದರು ಮತ್ತು ನನ್ನನ್ನು ನನ್ನ ಕೋಣೆಗೆ ಕಳಿಸಿದರು. ದೊಡ್ಡ ಅತ್ತಿಗೆಯನ್ನು ಬೈದು ಅವರ ಕೋಣೆಗೆ ಕಳುಹಿಸಿದರು ಮತ್ತು ಅವರು ನೆಲಮಾಳಿಗೆ ಬಳಿ ಕುರ್ಚಿ ಹಾಕಿಕೊಂಡು ಕುಳಿತುಕೊಂಡರು. ಇದನ್ನೆಲ್ಲ ನೋಡಿ ನನಗೆ ಯೋಚನೆ ಮಾಡಿ ಮಾಡಿ ನನ್ನ ತಲೆ ಕೆಟ್ಟು ಹೋಗಿತ್ತು. ಅಸಲಿಗೆ ನಮ್ಮ ಮನೆಯಲ್ಲಿ ಏನು ನಡೆಯುತ್ತಿದೆ ಎಂದು ಅರ್ಥವಾಗುತ್ತಿರಲಿಲ್ಲ. ಸ್ವಲ್ಪ ಸಮಯದ ನಂತರ ನಾನು ನನ್ನ ಕೋಣೆಯಿಂದ ಹೊರಬಂದು ನೋಡಿದರೆ ಅತ್ತಿಗೆ ನೆಲದ ಮೇಲೆ ಕುಳಿತು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದರು. ಅವರ ಸೊಂಟದಲ್ಲಿ ನೋವಿದೆ ಎಂದು ನನಗೆ ಅನಿಸುತ್ತಿತ್ತು, ಏಕೆಂದರೆ ಅವರು ತಮ್ಮ ಸೊಂಟ ಹಿಡಿದುಕೊಂಡಿದ್ದರು ಮತ್ತು ಜೋರಾಗಿ ಅಳುತ್ತಿದ್ದರು. ನನಗೆ ಗಾಬರಿಯಾಯಿತು. ಹಾಗೆ ಇಬ್ಬರು ಅಣ್ಣಂದಿರು ಅಂಗಡಿಗೆ ಹೋಗಿದ್ದರು. ಇವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುವುದು ಹೇಗೆ? ನಾನು ಕೇಳಿದೆ, ಅತ್ತಿಗೆ ಏನಾಯಿತು? ನಿಮಗೆ ಸೊಂಟ ನೋವಾಗುತ್ತಿದೆಯೇ? ನೀವು ನನಗೆ ನಿಮ್ಮ ಮೊಬೈಲ್ ಕೊಡಿ, ನಾನು ಈಗಲೇ ಅಣ್ಣನನ್ನು ಕರೆಯುತ್ತೇನೆ. ಅತ್ತಿಗೆ ನನಗೆ ಮೊದಲು ಯಾವ ಉತ್ತರವನ್ನು ಕೊಡಲಿಲ್ಲ. ಅಣ್ಣನನ್ನು ಕರೆಯುತ್ತೇನೆ ಎಂದು ಹೇಳಿದ ತಕ್ಷಣ ದಿಗಿಲುಗೊಂಡು ಹೇಳಿದರು, ಬೇಡ ಬೇಡ, ಯಾರನ್ನು ಕರೆಯುವುದು ಬೇಡ. ನನಗೆ ಯಾವುದೇ ರೀತಿಯ ನೋವಿಲ್ಲ. ನಾನು ಬೇರೆ ಯಾವುದೋ ಕಾರಣಕ್ಕೆ ಅಳುತ್ತಿದ್ದೇನೆ. ಈ ಮಾತನ್ನು ಕೇಳಿ ನಾನು ಸತ್ಯ ತಿಳಿದುಕೊಳ್ಳಲೇಬೇಕೆಂದು ಮತ್ತೆ ಏನು ವಿಷಯ ಎಂದು ಕೇಳಿದೆ. ನನಗೆ ಅನ್ನಿಸುತ್ತಿತ್ತು ಇಂದು ಅತ್ತಿಗೆ ಎಲ್ಲವನ್ನೂ ಹೇಳುತ್ತಾರೆ ಎಂದು. ನಾನು ತುಂಬ ಕಾತುರಳಾಗಿದ್ದೆ. ಆದರೆ ಹಾಗಾಗಲಿಲ್ಲ. ಅವರು ನನಗೆ ಏನನ್ನೂ ಹೇಳಲಿಲ್ಲ. ಅವರು ಕೇವಲ, ನಿನಗೆ ದೇವರು ಒಳ್ಳೆಯದು ಮಾಡಲಿ. ನಿನ್ನ ಗಂಡನ ಮನೆಯಲ್ಲಿ ನಾವು ಅನುಭವಿಸುತ್ತಿರೋ ನೋವು ನಿನಗೆ ಸಿಗುವುದು ಬೇಡ. ನಿನ್ನ ಗಂಡನ ಮನೆಯಲ್ಲಿ ನೀನು ಚೆನ್ನಾಗಿ ಕೆಲಸ ಮಾಡಿದರೂ ನಿನಗೆ ಶಿಕ್ಷೆ ಕೊಡುವುದು ಬೇಡ. ನಾನು ಅತ್ತಿಗೆ ಮಾತು ಕೇಳಿ ವಿಷಾದದಿಂದ ಅಲ್ಲಿಂದ ಎದ್ದು ಹೋದೆ, ಏಕೆಂದರೆ ಅತ್ತಿಗೆ ಸರಿಯಾಗಿ ಹೇಳಿದ್ದರು. ಅಮ್ಮ ಅವರೊಂದಿಗೆ ತುಂಬ ಕೆಟ್ಟದಾಗಿ ನಡೆದುಕೊಳ್ಳುತ್ತಿದ್ದರು. ನಾನು ಅತ್ತಿಗೆಗೆ ಹೇಳಿದ್ದೆ, ಅತ್ತಿಗೆ ನೀವು ದುಃಖಿಸಬೇಡಿ, ಎಲ್ಲವೂ ಸರಿ ಹೋಗುತ್ತದೆ, ಅಮ್ಮ ಸರಿ ಹೋಗುತ್ತಾಳೆ. ಅವರು ಮೊದಲಿನಿಂದಲೂ ತುಂಬ ಸ್ಟ್ರಿಕ್ಟ್. ಅತ್ತಿಗೆ ಹೇಳಿದರು, ಆ ರೀತಿ ಏನೂ ಇಲ್ಲ. ನಾನು ಅಮ್ಮನಿಂದ ಯಾವುದೇ ತೊಂದರೆ ಅನುಭವಿಸುತ್ತಿಲ್ಲ. ನೀನೇ ನೋಡಿದ್ದೀಯಲ್ಲ ನಾನು ಒಳ್ಳೆಯ ತಿಂಡಿಯನ್ನು ಸುಟ್ಟು ಹಾಕಿರುವುದು. ನಾನು ಸರಿಯಾಗಿ ನೋಡಿಕೊಳ್ಳಬೇಕಿತ್ತು. ನಾನು ಬೇರೆ ಕಡೆ ಗಮನ ಕೊಡಬಾರದಿತ್ತು. ನಾನು ಎಷ್ಟೇ ಕೇಳಿದರೂ ನನ್ನ ಅತ್ತಿಗೆಯರು ನನ್ನ ಬಳಿ ಏನನ್ನೂ ಹೇಳಲು ಸಿದ್ಧರಿರಲಿಲ್ಲ. ಅವರು ನನ್ನ ಬಳಿ ಇರುವ ವಿಷಯ ಹೇಳಿದರೆ ನಾನು ಅವರಿಗೆ ಸಹಾಯ ಮಾಡಬಹುದಿತ್ತು. ನನಗೆ ಅಮ್ಮನ ನಡವಳಿಕೆ ಅರ್ಥವಾಗುತ್ತಿರಲಿಲ್ಲ. ನಾನು ಅಮ್ಮನೊಂದಿಗೆ ಅತ್ತಿಗೆಯರ ವಿಷಯವಾಗಿ ಮಾತನಾಡಿದರೆ ಅವರು ನನಗೆ ಬೈಯುತ್ತಿದ್ದರು. ಇನ್ನು ಅಪ್ಪ ಯಾವುದೇ ವಿಷಯವನ್ನು ಕೇಳಲು ತಯಾರಿರಲಿಲ್ಲ. ಇಬ್ಬರು ಅಣ್ಣಂದಿರಿಗೆ ನನ್ನ ಜೊತೆ ಕುಳಿತು ಮಾತನಾಡಲು ಸಮಯ ಇರಲಿಲ್ಲ. ಒಂದು ದಿನ ನಾನು ನೆಲಮಾಳಿಗೆಯಲ್ಲಿ ಏನು ನಡೆಯುತ್ತಿದೆ ಎಂದು ಸತ್ಯವನ್ನು ತಿಳಿದುಕೊಳ್ಳಲು ನಿರ್ಧರಿಸಿದೆ. ಮನೆಯಲ್ಲಿರುವ ಗಾಜಿನ ಲೋಟವನ್ನು ಒಡೆದು ಹಾಕಿದೆ. ಆ ಸಮಯದಲ್ಲಿ ನನ್ನ ಜೊತೆ ಅಡುಗೆ ಮನೆಯಲ್ಲಿ ನನ್ನ ಇಬ್ಬರು ಅತ್ತಿಗೆಯರು ಇದ್ದರು. ಗ್ಲಾಸ್ ಒಡೆದಿರುವ ಶಬ್ದ ಕೇಳಿ ಅಮ್ಮ ಅಡುಗೆ ಮನೆಗೆ ಬಂದರು. ನಾನು ಗ್ಲಾಸ್ ಒಡೆದಿರುವ ಅಪವಾದವನ್ನು ನನ್ನ ದೊಡ್ಡ ಅತ್ತಿಗೆ ಮೇಲೆ ಹಾಕಿದೆ. ದೊಡ್ಡ ಅತ್ತಿಗೆ ಹೆದರಿಕೊಂಡು ನನ್ನ ಕಡೆ ನೋಡಿದರು. ನಾನು ಹೇಳಿದೆ, ಅಮ್ಮ ನೋಡು, ದೊಡ್ಡ ಅತ್ತಿಗೆ ಗಾಜಿನ ಲೋಟ ಒಡೆದು ಹಾಕಿದ್ದಾರೆ. ಅಮ್ಮನಿಗೆ ತುಂಬ ಕೋಪ ಬಂದಿತ್ತು. ಅವರು ಅತ್ತಿಗೆಯನ್ನು ಕೈ ಹಿಡಿದು ಕರೆದುಕೊಂಡು ಹೋದರು. ಆಗ ಅತ್ತಿಗೆಯ ಕಣ್ಣಲ್ಲಿ ನೀರು ಬಂದಿತ್ತು ಮತ್ತು ದೇಹವು ಭಯದಿಂದ ನಡುಗುತ್ತಿತ್ತು. ಅಮ್ಮ ಕೈ ಹಿಡಿದು ಅವರನ್ನು ತಮ್ಮ ಜೊತೆ ಕರೆದುಕೊಂಡು ಹೋದರು. ಚಿಕ್ಕ ಅತ್ತಿಗೆಯು ತುಂಬ ಭಯಗೊಂಡಿದ್ದರು. ನೆಲಮಾಳಿಗೆಯಲ್ಲಿ ಅಂತಹ ಯಾವ ಶಿಕ್ಷೆ ಕೊಡುತ್ತಾರೆ ಎಂದು ತಿಳಿದುಕೊಳ್ಳುವ ಸಲುವಾಗಿ ನಾನು ನನ್ನ ಪ್ರಯತ್ನದ ಮೊದಲ ಹೆಜ್ಜೆ ಇಟ್ಟಿದ್ದೆ. ಅಮ್ಮ ಅವರನ್ನು ನೆಲಮಾಳಿಗೆ ಕಡೆಗೆ ಕರೆದುಕೊಂಡು ಹೋಗುತ್ತಿದ್ದರು. ಆದರೆ ನೆಲಮಾಳಿಗೆ ಬೀಗದ ಕೈಯನ್ನು ಬಿಟ್ಟು ಹೋಗಿದ್ದರು. ಅವರು ಅತ್ತಿಗೆಯನ್ನು ಅಲ್ಲೇ ನಿಲ್ಲಲು ಹೇಳಿ ಬೀಗದ ಕೈ ತೆಗೆದುಕೊಂಡು ಬರಲು ಹೋದರು. ಅಷ್ಟರಲ್ಲಿ ನಾನು ನನ್ನ ಅತ್ತಿಗೆ ಹತ್ತಿರ ಬಂದಿದ್ದೆ. ನಾನು ಅತ್ತಿಗೆಯ ದುಪ್ಪಟ್ಟವನ್ನು ನನ್ನ ಕೈಯಿಂದ ಎಳೆದುಕೊಂಡೆ. ಅತ್ತಿಗೆ ಹೇಳಿದರು, ನೀನು ಏನು ಮಾಡುತ್ತಿರೋ ಮೋನಿಕಾ? ನಾನು ಹೇಳಿದೆ, ನೀವು ನನಗೆ ಏನನ್ನೂ ಹೇಳುವುದಿಲ್ಲ. ನಿಮಗೆ ಅಲ್ಲಿ ಯಾವ ಶಿಕ್ಷೆ ಕೊಡುತ್ತಾರೆ ಎಂದು ನಾನೇ ಒಳಗೆ ಹೋಗಿ ನೋಡುತ್ತೇನೆ.
ಗ್ಲಾಸ್ ನಾನು ಒಡೆದು ಅದರ ಅಪವಾದ ನಿಮ್ಮ ಮೇಲೆ ಹಾಕಿದೆ. ನಿಮಗೆ ಶಿಕ್ಷೆ ಕೊಡಿಸಬೇಕೆಂದು ಅಲ್ಲ, ಬದಲಿಗೆ ಎಲ್ಲವನ್ನೂ ನನ್ನ ಕಣ್ಣಾರೆ ನೋಡಬೇಕೆಂದು. ನಾನು ಅತ್ತಿಗೆಯ ದುಪ್ಪಟ್ಟವನ್ನು ತೆಗೆದುಕೊಂಡು ನನ್ನ ತಲೆಯ ಮೇಲೆ ಹಾಕಿಕೊಂಡೆ ಮತ್ತು ಆ ದಿನ ನಾವಿಬ್ಬರು ಒಂದೇ ಬಣ್ಣದ ಬಟ್ಟೆಯನ್ನು ಹಾಕಿಕೊಂಡಿದ್ದೆವು. ಅತ್ತಿಗೆಗೆ ನನ್ನ ಮಾತಿನಿಂದ ಕೋಪ ಬಂದಿದ್ದು ಅವರು ಒಂದೇ ಸಮನೆ ತಮ್ಮ ದುಪ್ಪಟ್ಟವನ್ನು ನನ್ನ ತಲೆಯ ಮೇಲಿಂದ ಎಳೆದುಕೊಂಡು ತಮ್ಮ ತಲೆಯ ಮೇಲೆ ಹಾಕಿಕೊಂಡರು ಮತ್ತು ಹೇಳಿದರು, ನೀನು ಸತ್ಯ ತಿಳಿದುಕೊಳ್ಳಬೇಕೆಂದರೆ ಒಳಗೆ ಹೋಗುವ ಅವಶ್ಯಕತೆ ಇಲ್ಲ. ನೀನು ಮೌನವಾಗಿ ನನ್ನ ಹಿಂದೆ ಹಿಂದೆ ಬಾ ಮತ್ತು ನಿನ್ನ ಕಣ್ಣಾರೆ ನೋಡು. ಅಷ್ಟರಲ್ಲಿ ಅಮ್ಮ ಬಂದರು. ಬೀಗ ತೆರೆದು ಅತ್ತಿಗೆಯನ್ನು ಒಳಗೆ ಹಾಕಿದರು ಮತ್ತು ಹತ್ತಿರದಲ್ಲಿರೋ ಫ್ಲವರ್ ಪಾಟನ್ನು ಬೀಳಿಸಿದೆ. ಆ ಸದ್ದಿಗೆ ಅಮ್ಮ ತಿರುಗಿದರು. ಅವರು ಆ ಕಡೆ ತಿರುಗಿ ಈ ಕಡೆ ನೋಡುವಷ್ಟರಲ್ಲಿ ನಾನು ನೆಲಮಾಳಿಗೆ ಸೇರಿಕೊಂಡೆ. ಅಮ್ಮ ಇಬ್ಬರನ್ನು ಒಳಗೆ ಹಾಕಿ ಬಾಗಿಲು ಹಾಕಿದರು. ಅಲ್ಲಿ 2-3 ಮೆಟ್ಟಿಲು ಮಾಡಿದ್ದರು. ಅಲ್ಲಿಂದ ಇಳಿದು ಕೆಳಗೆ ಹೋಗಬೇಕಿತ್ತು. ಅತ್ತಿಗೆ ಮೆಟ್ಟಿಲು ಇಳಿದು ಕೆಳಗೆ ಹೋದರು. ಅಲ್ಲಿ ಒಂದು ದೊಡ್ಡ ಪರದೆ ಹಾಕಲಾಗಿತ್ತು. ಅತ್ತಿಗೆ ಹೇಳಿದರು, ನೀನು ಇಲ್ಲೇ ನಿಂತು ಎಲ್ಲವನ್ನೂ ನೋಡುತ್ತಿರು ಮತ್ತು ನೀನು ಒಳಗೆ ಬರಬೇಡ. ನಾನು ಪರದೆ ಹಿಂದೆ ಅಡಗಿಕೊಂಡೆ. ಅತ್ತಿಗೆ ಒಳಗೆ ಹೋದರು. ನಾನು ಅಲ್ಲಿಯ ದೃಶ್ಯವನ್ನು ನೋಡಿ ಆಶ್ಚರ್ಯಗೊಂಡೆ. ಅಲ್ಲಿ ಹಾಕಿದ ಬಾಗಿಲು ಒಂದು ಕಡೆಯಿಂದ ತೆರೆದುಕೊಳ್ಳುತ್ತಿತ್ತು. ಎದುರಿಗೆ ಒಂದು ಸುಂದರವಾದ ಕೋಣೆ ಮಾಡಲಾಗಿತ್ತು. ಅದರಲ್ಲಿ ನೆಲದ ಮೇಲೆ ಸುಂದರವಾದ ದುಬಾರಿಯಾದ ಕಾರ್ಪೆಟ್ ಹಾಕಿಸಲಾಗಿತ್ತು ಮತ್ತು ಅಲ್ಲಿ ತುಂಬ ಜನ ಯುವಕರು ನೆಲದ ಮೇಲೆ ಆರಾಮಾಗಿ ಕುಳಿತುಕೊಂಡಿದ್ದರು. ಸ್ವಲ್ಪ ಸಮಯದ ನಂತರ ಒಂದು ಹುಡುಗಿ ಅತ್ತಿಗೆಯನ್ನು ಇನ್ನೊಂದು ಕೋಣೆಗೆ ಕರೆದುಕೊಂಡು ಹೋದಳು. ಅತ್ತಿಗೆ ವಾಪಸ್ ಬಂದಾಗ ತುಂಬ ಸುಂದರವಾಗಿ ಕಾಣುತ್ತಿದ್ದರು, ಮದುಮಗಳಂತೆ ಕಾಣಿಸುತ್ತಿದ್ದರು. ನಂತರ ಅಲ್ಲಿ ಹಾಡು ಕೇಳಿಸುತ್ತಿತ್ತು. ಹಾಡಿಗೆ ತಕ್ಕಂತೆ ಅತ್ತಿಗೆ ಡ್ಯಾನ್ಸ್ ಮಾಡಲು ಶುರು ಮಾಡಿದರು. ಅವರು ಸುಮಾರು 2-3 ತಾಸು ಡ್ಯಾನ್ಸ್ ಮಾಡಿದರು. ನಾನು ಪರದೆಯನ್ನು ಸರಿಸಿ ಅತ್ತಿಗೆ ಅಳುತ್ತಿರುವುದನ್ನು ನೋಡಿದೆ. ತುಂಬ ಸಮಯದ ನಂತರ ಅಲ್ಲಿ ಕುಳಿತವರು ಒಬ್ಬೊಬ್ಬರಾಗಿ ಎದ್ದು ಹೋದರು ಮತ್ತು ಹೋಗುವ ಮೊದಲು ಅವರಿಗೆ ಇಷ್ಟವಿದ್ದಷ್ಟು ಹಣವನ್ನು ಇಟ್ಟು ಹೋಗುತ್ತಿದ್ದರು. ಅತ್ತಿಗೆ ಡ್ಯಾನ್ಸ್ ಮಾಡಿ ಮಾಡಿ ಸುಸ್ತಾಗಿ ಹೋಗಿದ್ದರು. ಅಮ್ಮ ಬಾಗಿಲು ತೆರೆದಾಗ ಅವರಿಗೆ ನಡೆಯಲು ಶಕ್ತಿ ಇರಲಿಲ್ಲ. ಅವರು ನಡುಗುತ್ತಾ ನಡೆಯುತ್ತಿದ್ದರು. ನಾನು ಅಲ್ಲಿಂದ ಸುಮ್ಮನೆ ಹೊರಬಂದೆ. ಅತ್ತಿಗೆಯರು ಎಷ್ಟು ದಿನದಿಂದ ಈ ಚಿತ್ರ ಹಿಂಸೆಯನ್ನು ಅನುಭವಿಸುತ್ತಿದ್ದಾರೆ. ನನಗೆ ತುಂಬ ಬೇಸರವಾಯಿತು. ಇದೇ ಕಾರಣಕ್ಕೆ ಅವರ ಸೊಂಟ ಮತ್ತು ದೇಹ ಯಾವಾಗಲೂ ನೋವಿನಿಂದ ಕೂಡಿರುತ್ತಿತ್ತು. ಅವರು ಯಾವಾಗಲೂ ಅನಾರೋಗ್ಯದಿಂದ ಬಳಲುತ್ತಿದ್ದರು. ಇವರು ಹಳ್ಳಿಯ ಅನಕ್ಷರಸ್ಥ ಮುಗ್ಧ ಹುಡುಗಿಯರಾಗಿದ್ದರು. ಹೀಗಾಗಿ ಅವರು ಇದೆಲ್ಲವನ್ನು ಸಹಿಸಿಕೊಂಡಿದ್ದರು. ಆದರೆ ನಾನು ಶಿಕ್ಷಣ ಪಡೆದಿರುವವಳು. ಇದನ್ನೆಲ್ಲ ನೋಡಿ ಸುಮ್ಮನಿರಲು ನನ್ನಿಂದ ಆಗಲಿಲ್ಲ. ಇನ್ನು ನನ್ನ ಅತ್ತಿಗೆಯರಿಗೆ ಈ ರೀತಿ ಶಿಕ್ಷೆಯಾಗುವುದು ಸಹಿಸಿಕೊಳ್ಳಲು ನನ್ನಿಂದ ಆಗುವುದಿಲ್ಲ. ನಮ್ಮ ಮನೆಯಲ್ಲಿ ಏನು ನಡೆಯುತ್ತಿದೆ ಎಂದು ನನಗೆ ಈಗ ಎಲ್ಲ ಸತ್ಯ ಗೊತ್ತಾಗಿದೆ. ನಾನು ಈಗ ಸುಮ್ಮನಿರಲು ಸಾಧ್ಯವಿಲ್ಲ. ಅಣ್ಣಂದಿರಿಗೆ ಈ ವಿಷಯವಾಗಿ ಏನೂ ಗೊತ್ತಿರಲು ಸಾಧ್ಯವಿಲ್ಲ. ಅಮ್ಮ ತನ್ನ ಇಬ್ಬರು ಸೊಸೆಯಂದಿರನ್ನು ತುಂಬ ಕೆಟ್ಟದಾಗಿ ನಡೆಸಿಕೊಳ್ಳುತ್ತಿದ್ದರು. ಆದರೆ ಅಣ್ಣಂದಿರು ಇವರನ್ನು ಖುಷಿಯಾಗಿ ಇರುವಂತೆ ನೋಡಿಕೊಳ್ಳಲು ತುಂಬ ಕಷ್ಟಪಡುತ್ತಿದ್ದಾರೆ. ನಾನು ರೂಮಿನಿಂದ ಹೊರಬಂದು ಪೊಲೀಸರಿಗೆ ಫೋನ್ ಮಾಡಿ ಎಲ್ಲ ವಿಷಯವನ್ನು ತಿಳಿಸಿದೆ. ಮಾರನೇ ದಿನ ಪೊಲೀಸರು ಬಂದರು. ಆ ದಿನ ನನ್ನ ಚಿಕ್ಕ ಅತ್ತಿಗೆ ನೆಲಮಾಳಿಗೆಯಲ್ಲಿ ಬಂದಿಯಾಗಿದ್ದರು. ಪೊಲೀಸರು ನಮ್ಮ ಮನೆಯ ಮೇಲೆ ದಾಳಿ ಮಾಡಿದರು. ಅಲ್ಲಿ ಸೇರಿದ ಎಲ್ಲ ಗಂಡಸರನ್ನು ಬಂಧಿಸಿದರು ಮತ್ತು ನನ್ನ ತಂದೆ ತಾಯಿಗಳನ್ನು ಬಂಧಿಸಿದರು. ಮನೆಯ ಮಾಲೀಕರು ಅವರೇ ಆಗಿದ್ದರು. ಪೊಲೀಸರು ಬಂದಾಗ ಅಣ್ಣಂದಿರು ಮನೆಯಲ್ಲಿ ಇರಲಿಲ್ಲ. ಅಪ್ಪ ಅಮ್ಮನಿಗೆ ಆಶ್ಚರ್ಯವಾಗಿತ್ತು. ಪೊಲೀಸರನ್ನು ಯಾರು ಕರೆದರು? ಅವರಿಗೆ ಯಾರು ತಿಳಿಸಿದರು? ಇಲ್ಲಿ ಸಂಗೀತ ನೃತ್ಯ ನಡೆಯುತ್ತಿದೆ ಎಂದು ಪೊಲೀಸರು ಅಮ್ಮನಿಗೆ ಈ ಮನೆಯಿಂದಲೇ ಫೋನ್ ಬಂದಿದೆ ಎಂದು ತಿಳಿಸಿದರು. ಅಪ್ಪ ಅಮ್ಮ ಕಿರುಚುತ್ತಿದ್ದರು. ನಾವು ಯಾವ ತಪ್ಪು ಮಾಡಿಲ್ಲ, ನಮ್ಮನ್ನು ಬಿಟ್ಟು ಬಿಡಿ. ಇದನ್ನೆಲ್ಲ ಮಾಡುತ್ತಿರುವುದು ನಮ್ಮ ಇಬ್ಬರು ಸೊಸೆಯಂದಿರು. ನನ್ನ ಅತ್ತಿಗೆಯರು ತುಂಬ ಭಯಗೊಂಡಿದ್ದರು. ನಾನು ಪೊಲೀಸರ ಎದುರಿಗೆ ಬಂದು ಹೇಳಿದೆ, ನಾನೇ ಫೋನ್ ಮಾಡಿರುವುದು. ಇದನ್ನು ಕೇಳಿದ ಅಪ್ಪ ಅಮ್ಮಂದಿರಿಗೆ ಉಸಿರು ನಿಂತು ಹೋದಂತಾಯಿತು. ಅವರು ಅವರ ಮಗಳು ಈ ರೀತಿ ಮಾಡಬಹುದು ಎಂದುಕೊಂಡಿರಲಿಲ್ಲ. ನಾನು ಅವರಿಗೆ ಹೇಳಿದೆ, ಅತ್ತಿಗೆಯರನ್ನು ನೆಲಮಾಳಿಗೆಯಲ್ಲಿ ಬಂಧಿಸಿದ ಮೇಲೆ ಅವರಿಂದ ಯಾವ ಕೆಲಸ ಮಾಡಿಸಿಕೊಳ್ಳುತ್ತೀರಿ ಎಂದು ನಾನು ಎಲ್ಲ ಸತ್ಯವನ್ನು ತಿಳಿದುಕೊಂಡಿದ್ದೇನೆ. ಅಪ್ಪ ಅಮ್ಮಂದಿರನ್ನು ಅರೆಸ್ಟ್ ಮಾಡಿರೋ ವಿಷಯ ಊರಿನ ತುಂಬ ಹರಡಿತ್ತು ಮತ್ತು ಏಕೆ ಬಂಧಿಸಿದ್ದಾರೆ ಎನ್ನುವ ವಿಷಯವೂ ಗೊತ್ತಾಗಿತ್ತು. ಪೊಲೀಸರು ನಮ್ಮ ಮನೆಯಲ್ಲಿ ಇರುವಾಗಲೇ ಈ ವಿಷಯ ನಮ್ಮ ಅಣ್ಣಂದಿರಿಗೂ ಗೊತ್ತಾಗಿತ್ತು. ಈ ವಿಷಯ ತಿಳಿದ ನಮ್ಮ ಅಣ್ಣಂದಿರ ಜೀವ ಹೋದಂತಾಯಿತು. ಅವರು ಬೇಗನೆ ಅಂಗಡಿಯನ್ನು ಕ್ಲೋಸ್ ಮಾಡಿ ಮನೆಗೆ ಬಂದಿದ್ದರು. ಅವರು ಪೊಲೀಸರಿಗೆ ಅಪ್ಪ ಅಮ್ಮಂದಿರನ್ನು ಬಂಧಿಸಿರುವ ಕಾರಣವನ್ನು ಕೇಳಿದರು. ನಾನು ಎಲ್ಲ ವಿಷಯವನ್ನು ಅವರಿಗೆ ತಿಳಿಸಿದೆ. ಅಮ್ಮ ಎಷ್ಟು ದಿನಗಳಿಂದ ನಿಮ್ಮ ಹೆಂಡತಿಯರ ಜೊತೆ ಹೀಗೆ ನಡೆದುಕೊಳ್ಳುತ್ತಿದ್ದಾರೆಂದು. ಆದರೆ ಅವರು ಇದನ್ನೆಲ್ಲ ನಂಬಲಿಲ್ಲ. ಅವರು ನನಗೆ ಹೆದರಿಸಲು ಶುರು ಮಾಡಿದರು. ನಿನಗೆ ಎಷ್ಟು ಧೈರ್ಯ ನಮ್ಮ ಅಮ್ಮನ ಮೇಲೆ ಹೀಗೆಲ್ಲ ಹೇಳಲು ಮತ್ತು ಈ ವಿಷಯದಲ್ಲಿ ಪೊಲೀಸರನ್ನು ಏಕೆ ಶಾಮೀಲು ಮಾಡಿರುವೆ? ಅಷ್ಟರಲ್ಲಿ ದೊಡ್ಡ ಅಣ್ಣನ ದೃಷ್ಟಿ ಅವರ ಹೆಂಡತಿಯ ಕಡೆಗೆ ತಿರುಗಿತ್ತು. ಅವರ ಮುಖ ಸಪ್ಪಗಾಗಿರುವುದನ್ನು ನೋಡಿದರು. ನಾನು ಅಣ್ಣನಿಗೆ ಹೇಳಿದೆ, ಅಣ್ಣ, ನಿಜವಾಗಿಯೂ ಅಮ್ಮ ಅತ್ತಿಗೆಯರ ಜೊತೆ ಹೀಗೆ ನಡೆದುಕೊಳ್ಳುತ್ತಾರೆ ಮತ್ತು ಅತ್ತಿಗೆಯರ ಕಡೆ ನೋಡುತ್ತಾ ಹೇಳಿದೆ, ನೀವು ಎಲ್ಲಿಯವರೆಗೆ ಈ ಹಿಂಸೆಯನ್ನು ಸಹಿಸಿಕೊಂಡು ಸುಮ್ಮನಿರುತ್ತೀರಿ? ಈಗ ಸಮಯ ಬಂದಿದೆ. ನೀವು ಬಾಯಿ ಬಿಡಲೇಬೇಕು, ಸತ್ಯ ತಿಳಿಸಲೇಬೇಕು. ಅಮ್ಮ ಕಿರುಚಿಕೊಳ್ಳುತ್ತಿದ್ದರು. ನಾನು ಯಾವ ತಪ್ಪು ಮಾಡಿಲ್ಲ. ನನ್ನ ಮೇಲೆ ಸುಳ್ಳು ಆರೋಪ ಮಾಡುತ್ತಿದ್ದಾರೆ. ಅಲ್ಲಿ ಸೇರಿದ ವ್ಯಕ್ತಿಗಳನ್ನು ಕೇಳಿದಾಗ ಅವರು ಸತ್ಯ ಬಾಯ್ಬಿಟ್ಟಿದ್ದರು.
ಇಷ್ಟು ದಿನ ಸಂಗೀತ ನೃತ್ಯ ನಡೆಸುತ್ತಿದ್ದದ್ದು ಇದೇ ಹೆಂಗಸು. ನಾವು ಕೆಲವು ವರ್ಷಗಳಿಂದ ಇಲ್ಲಿಗೆ ಬಂದು ಇವರಿಬ್ಬರ ಡ್ಯಾನ್ಸನ್ನು ನೋಡಿ ಸಂತೋಷಪಟ್ಟು ಅದಕ್ಕೆ ತಕ್ಕ ಬೆಲೆಯನ್ನು ಕೊಟ್ಟು ಹೋಗುತ್ತೇವೆ. ಈ ವಿಷಯವನ್ನು ಕೇಳಿ ಅಣ್ಣ ನಿಧಾನಕ್ಕೆ ನಡೆಯುತ್ತಾ ಅಮ್ಮನ ಹತ್ತಿರ ಬಂದರು. ಅಮ್ಮ, ನೀನು ನಮ್ಮ ಹೆಂಡತಿಯರ ಜೊತೆ ಏಕೆ ಹೀಗೆ ನಡೆದುಕೊಂಡೆ? ಮತ್ತು ಅಪ್ಪ, ನಿಮಗೆ ಇದೆಲ್ಲ ವಿಷಯ ಗೊತ್ತಿದ್ದರೂ ಏಕೆ ಇದನ್ನೆಲ್ಲ ತಡೆಯಲಿಲ್ಲ? ನಿಮ್ಮ ಸೊಸೆಯಂದಿರನ್ನು ಏಕೆ ರಕ್ಷಿಸಲಿಲ್ಲ? ಇಂದು ಅಪ್ಪ ಅಮ್ಮಂದಿರಿಗೆ ಸುಳ್ಳು ಹೇಳಿ ತಪ್ಪಿಸಿಕೊಳ್ಳುವ ಯಾವ ದಾರಿಯೂ ಇರಲಿಲ್ಲ. ಅವರಿಬ್ಬರು ತಲೆ ತಗ್ಗಿಸಿ ನಿಂತಿದ್ದರು. ಪೊಲೀಸರು ಹೇಳಿದರು, ಏನಾದರೂ ಹೇಳುವುದಿದ್ದರೆ ಬೇಗನೆ ಹೇಳಿ, ನಾವು ಇವರನ್ನು ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋಗುತ್ತೇವೆ. ಅಮ್ಮ ತಲೆ ತಗ್ಗಿಸಿ ಹೇಳಿದರು, ಮಕ್ಕಳೇ, ನನ್ನನ್ನು ಕ್ಷಮಿಸಿಬಿಡಿ. ನಾನು ಅತಿ ಆಸೆಪಟ್ಟು ಹೀಗೆಲ್ಲ ಮಾಡಿದೆ. ಹೇಳುತ್ತಾರಲ್ಲ, ಒಮ್ಮೆ ಒಬ್ಬ ವ್ಯಕ್ತಿ ದುರಾಸೆಗೆ ಬಲಿಯಾದರೆ ಮತ್ತೆ ಮತ್ತೆ ದುರಾಸೆ ಪಡುತ್ತಲೇ ಇರುತ್ತಾನೆ. ನಿಜ ಏನೆಂದರೆ ನೀವಿಬ್ಬರು ನಮ್ಮ ಮಕ್ಕಳಲ್ಲ. ಈ ಮಾತನ್ನು ಕೇಳಿ ನಮ್ಮ ಮೂವರ ಮುಖದ ಬಣ್ಣವೇ ಬದಲಾಯಿತು. ಚಿಕ್ಕಣ್ಣ ಹೇಳಿದನು, ಅಮ್ಮ, ನೀವು ಇದೇನು ಹೇಳುತ್ತಿರುವಿರಿ? ಆಗ ಅಪ್ಪ ಹೇಳಿದರು, ಹೌದು ಮಗನೇ, ನಿಮ್ಮ ಅಮ್ಮ ಸರಿಯಾಗಿ ಹೇಳುತ್ತಿದ್ದಾರೆ. ನೀವು ನಮ್ಮ ಸ್ವಂತ ಮಕ್ಕಳಾಗಿದ್ದರೆ ನಾವು ನಿಮ್ಮ ಹೆಂಡತಿಯರ ಜೊತೆ ಹೀಗೆ ನಡೆದುಕೊಳ್ಳುತ್ತಿರಲಿಲ್ಲ. ನೀವಿಬ್ಬರು ನಮ್ಮ ಸಂತಾನವಲ್ಲ. ಕೆಲವು ವರ್ಷಗಳ ಹಿಂದೆ ನಾವು ನಮ್ಮ ಊರಿನಲ್ಲಿ ವಾಸಿಸುತ್ತಿದ್ದೆವು. ನಾವು ತುಂಬ ಬಡತನದಲ್ಲಿ ಇದ್ದೆವು. ಒಂದು ದಿನ ನಾನು ನಮ್ಮ ಊರಿನ ಒಬ್ಬ ವ್ಯಕ್ತಿಯ ಜೇಬಿನಿಂದ 2,000 ರೂಪಾಯಿ ಕಳ್ಳತನ ಮಾಡಿದೆ. ನಾನು ಕಳ್ಳತನ ಮಾಡುತ್ತಿರುವುದನ್ನು ಅಲ್ಲಿ ನಿಂತಿದ್ದ ಕೆಲವು ಜನ ನೋಡಿದ್ದರು. ನನ್ನನ್ನು ಹಿಡಿದು ಜೋರಾಗಿ ಹೊಡೆದು ಹಣವನ್ನು ಕಿತ್ತುಕೊಂಡು ನನಗೆ ಶಿಕ್ಷೆಯನ್ನು ನೀಡಿದರು. ಶಿಕ್ಷೆ ಏನೆಂದರೆ ನಾನು ಮನೆ ಊರು ಬಿಟ್ಟು ಹೋಗಬೇಕು. ಅಲ್ಲಿಯ ಮುಖ್ಯಸ್ಥರು ನನಗೆ ಈ ರೀತಿಯ ಶಿಕ್ಷೆಯನ್ನು ನೀಡಿದರು. ನಮ್ಮ ಊರಿನಲ್ಲಿ ಕಳ್ಳತನ ನಡೆಯೋದು ತುಂಬ ಕಡಿಮೆ. ಕಳ್ಳತನ ಮಾಡಿದವರಿಗೆ ಅಲ್ಲಿ ಕಠಿಣವಾದ ಶಿಕ್ಷೆ ನೀಡಲಾಗುತ್ತಿತ್ತು. ನನಗೆ ಚಿಕ್ಕ ಮಗು ಇರುವ ಕಾರಣ ಹೆಚ್ಚು ಕಠಿಣವಾದ ಶಿಕ್ಷೆ ಕೊಡಲಿಲ್ಲ. ನನಗೆ ಊರು ಬಿಟ್ಟು ಹೋಗುವಂತೆ ಹೇಳಿದರು. ಹೀಗಾಗಿ ನಾನು ಮೋನಿಕಾ ಮತ್ತು ನನ್ನ ಹೆಂಡತಿಯನ್ನು ಕರೆದುಕೊಂಡು ನಗರಕ್ಕೆ ಬಂದೆ. ಆದರೆ ಇಲ್ಲಿ ನಮ್ಮ ಜೀವನ ತುಂಬ ಕಷ್ಟವಾಗಿತ್ತು. ನಾವು ರಸ್ತೆಯಲ್ಲಿ ಮಲಗಿಕೊಳ್ಳುತ್ತಿದ್ದೆವು. ನಮಗೆ ಇರಲು ಇಲ್ಲಿ ಯಾವುದೇ ಗೊತ್ತು ಗುರಿ ಇರಲಿಲ್ಲ. ಒಂದು ದಿನ ನಾವು ರಸ್ತೆಯ ಬದಿಯಲ್ಲಿ ಕುಳಿತಿದ್ದೆವು. ಆಗ ಇಬ್ಬರು ಮಕ್ಕಳು ರಸ್ತೆಯಲ್ಲಿ ಅವರ ಅಪ್ಪ ಅಮ್ಮನಿಂದ ತಪ್ಪಿಸಿಕೊಂಡು ಅಳುತ್ತಿದ್ದರು. ನಮ್ಮಲ್ಲಿ ಆಹಾರದ ಬುತ್ತಿ ಇತ್ತು. ನಾವು ಅಂಗಡಿಯಿಂದ ಭಿಕ್ಷೆ ಬೇಡಿ ಆಹಾರ ಪಡೆಯುತ್ತಿದ್ದೆವು. ನಾವು ತಂದ ಊಟವನ್ನು ಅವರಿಗೆ ಸ್ವಲ್ಪ ಕೊಟ್ಟೆವು. ಅವರು ಊಟ ಮಾಡಿ ನಮ್ಮ ಜೊತೆ ಇರಲು ಶುರು ಮಾಡಿದರು. ಆ ಇಬ್ಬರು ಮಕ್ಕಳು ಬೇರೆ ಯಾರೂ ಅಲ್ಲ, ಅದು ನೀವೇ. ನಮಗೆ 6 ತಿಂಗಳ ಮಗು ಇತ್ತು. ನಿಮಗೆ ನಿಮ್ಮ ಪರಿವಾರದ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಮೊದಮೊದಲು ನೀವು ತುಂಬ ಅಳುತ್ತಿದ್ರಿ, ಏಕೆಂದರೆ ನೀವು ಇಬ್ಬರು ತುಂಬ ಚಿಕ್ಕವರಿದ್ರಿ. ಸ್ವಲ್ಪ ದಿನಗಳಾದ ಮೇಲೆ ನಾವು ಹೇಗೆ ಹೇಳುತ್ತೇವೋ ನೀವು ಹಾಗೆ ಕೇಳುತ್ತಿದ್ರಿ. ನಾವು ನಿಮ್ಮಿಬ್ಬರನ್ನು ಕರೆದುಕೊಂಡು ಬೇರೆ ನಗರಕ್ಕೆ ಬಂದೆವು, ಏಕೆಂದರೆ ನಿಮ್ಮನ್ನು ಯಾರಾದರೂ ಗುರುತಿಸಿ ನಮ್ಮಿಂದ ಕಿತ್ತುಕೊಳ್ಳಬಾರದೆಂದು ನಾವು ಯೋಚಿಸಿದ್ದೆವು. ನೀವು ಮುಂದೆ ನಮಗೆ ಆಸರೆ ಆಗಬಹುದು ಎಂದು. ಈಗ ನೀವು ಭಿಕ್ಷೆ ಬೇಡಿ ನಮಗೆ ಹಣ ತಂದು ಕೊಡುತ್ತಿದ್ರಿ ಮತ್ತು ನಮಗೆ ನಮ್ಮ ಮಗಳನ್ನು ಬಿಟ್ಟು ಬೇರೆ ಯಾವ ಸಂತಾನವೂ ಇರಲಿಲ್ಲ. ನಾವು ನಿಮ್ಮ ಲಾಭ ಪಡೆದುಕೊಂಡೆವು. ಮುಗ್ಧ ಮಕ್ಕಳನ್ನು ಭಿಕ್ಷೆ ಬೇಡಲು ಹಚ್ಚಿ ನಾವು ಎಲ್ಲವನ್ನು ಮಾಡಿಕೊಂಡೆವು. ನೀವು ದೊಡ್ಡವರಾಗುತ್ತಿದ್ದಂತೆ ನಿಮ್ಮನ್ನು ಬೇರೆ ಬೇರೆ ಕೆಲಸಕ್ಕೆ ಹಚ್ಚಿದೆವು. ನಾವು ನಿಮ್ಮ ಬಗ್ಗೆ ಯಾವುದೇ ರೀತಿಯ ಕರುಣೆ ತೋರಿಸಲಿಲ್ಲ. ನಾವು ಕೇವಲ ನಮ್ಮ ಲಾಭವನ್ನು ಮಾತ್ರ ಯೋಚಿಸಿದೆವು. ನಾನು ಕೆಲಸ ಮಾಡುತ್ತಿದ್ದೆ, ಆದರೆ ತುಂಬ ಕಡಿಮೆ ಹಣ ಬರುತ್ತಿತ್ತು. ಹೀಗೆ ಸಮಯ ಕಳೆಯುತ್ತಿತ್ತು. ನಾವು ಬಾಡಿಗೆ ಮನೆಯಲ್ಲಿ ಇರಲು ಶುರು ಮಾಡಿದೆವು. ನೀವು ಪ್ರಯತ್ನಪಟ್ಟು ನಮಗೋಸ್ಕರ ದುಡಿಯುತ್ತಿದ್ರಿ. ನಮ್ಮನ್ನೇ ನೀವು ಅಪ್ಪ ಅಮ್ಮ ಎಂದುಕೊಂಡಿರುವುದರಿಂದ ನಮಗಾಗಿ ಎಲ್ಲವನ್ನು ಮಾಡಿದ್ದೀರಿ. ನೀವು ದೊಡ್ಡವರಾದ ಮೇಲೆ ನಿಮಗೆ ಮದುವೆ ಮಾಡಿದೆವು. ಮೋನಿಕಾ ನಿಮ್ಮ ಸ್ವಂತ ತಂಗಿ ಎಂದುಕೊಂಡಿರುವ ನೀವು ನಮ್ಮನ್ನು ನಿಮ್ಮ ಸ್ವಂತದವರು ಎಂದುಕೊಂಡು ನಾವು ಹೇಳಿದ ಹಾಗೆ ಕೇಳುತ್ತಾ ಬಂದಿರುವಿರಿ. ನಿಮ್ಮ ಮದುವೆ ಮಾಡಿದ ಮೇಲೆ ನಿಮ್ಮ ಅಮ್ಮನಿಗೆ ಯೋಚನೆ ಬಂದಿತ್ತು. ನಾವು ಇಲ್ಲಿಯವರೆಗೆ ನಿಮ್ಮ ಲಾಭವನ್ನು ಪಡೆದುಕೊಂಡಿದ್ದೆವು. ಮದುವೆ ನಂತರ ನಿಮ್ಮ ಹೆಂಡತಿಯರಿಂದ ಸಂಪಾದನೆ ಮಾಡಿಸಿಕೊಳ್ಳಲು ಪ್ಲ್ಯಾನ್ ಮಾಡಿದೆವು. ನಾವು ನಿಮ್ಮ ಸಂಪಾದನೆಯಿಂದ ಮನೆಯಲ್ಲಿ ಒಂದು ನೆಲಮಾಳಿಗೆಯನ್ನು ಮಾಡಿದೆವು ಮತ್ತು ಅಕ್ಕಪಕ್ಕದಲ್ಲಿರುವ ಶ್ರೀಮಂತರನ್ನು ಆಮಂತ್ರಿಸಿದೆವು. ಇಲ್ಲಿ ಹುಡುಗಿಯರ ಡ್ಯಾನ್ಸ್ ನಡೆಯುತ್ತದೆ, ಆದರೆ ಈ ಡ್ಯಾನ್ಸ್ ನೋಡಲು ನೀವು ಹಣ ಕೊಡಬೇಕಾಗುತ್ತದೆ ಮತ್ತು ಇಲ್ಲಿ ಸಂಗೀತ ನೃತ್ಯ ಕಾರ್ಯಕ್ರಮ ಶುರುವಾಯಿತು. ಇಲ್ಲಿಯವರೆಗೆ ಸುಮ್ಮನಿದ್ದ ಅಮ್ಮ ಈಗ ಹೇಳಿದರು, ನಿಮ್ಮ ಹೆಂಡತಿಯರು ನಿಮಗಿಂತಲೂ ಹೆಚ್ಚಿನ ಹಣವನ್ನು ಸಂಪಾದಿಸುತ್ತಿದ್ದರು. ಈ ದುರಾಸೆಯಿಂದ ನಾವು ಸೊಸೆಯಂದರ ಜೊತೆ ಈ ರೀತಿ ನಡೆದುಕೊಳ್ಳುತ್ತಾ ಬಂದೆವು. ಇವರು ತುಂಬ ಸಲ ನಿಮಗೆ ಈ ವಿಷಯವನ್ನು ಹೇಳಲು ಪ್ರಯತ್ನಿಸಿದರು. ಆದರೆ ನಾವು ಈ ವಿಷಯವನ್ನು ನಿಮ್ಮ ಗಂಡಂದಿರಿಗೆ ಹೇಳಿದರೆ ಪರಿಣಾಮ ನೆಟ್ಟಗಿರುವುದಿಲ್ಲ ಎಂದು ಹೆದರಿಸುತ್ತಿದ್ದೆವು. ಹೀಗೆ ಹೇಳಿ ಅಪ್ಪ ಅಮ್ಮ ಸುಮ್ಮನಾದರು. ಆದರೆ ಈ ವಿಷಯವನ್ನು ಕೇಳಿ ನನ್ನ ಇಬ್ಬರು ಅಣ್ಣಂದಿರಿಗೆ ಅವರು ನಿಂತ ನೆಲ ಕುಸಿದಂತಾಗಿತ್ತು. ಈಗ ನಮ್ಮ ಅಣ್ಣಂದಿರ ಕಣ್ಣಿಂದ ನೀರು ಬರುತ್ತಿತ್ತು. ಅವರು ಗದ್ಗದಿತರಾಗಿ ಹೇಳಿದರು, ಆದರೆ ನೀವು ನಮಗೇಕೆ ಹೀಗೆ ಮಾಡಿದ್ರಿ? ಅವರು ಪೊಲೀಸರಿಗೆ ಹೇಳಿದರು, ನೀವು ಇವರನ್ನು ಇಲ್ಲಿಂದ ಕರೆದುಕೊಂಡು ಹೋಗಬಹುದು. ಈಗ ನಮಗೆ ಇವರ ಜೊತೆ ಮಾತನಾಡಲು ಏನೂ ಉಳಿದಿಲ್ಲ. ನಾವು ಎಲ್ಲರೂ ಅಲ್ಲಿ ನಿಂತು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದೆವು. ಅಪ್ಪ ಅಮ್ಮ ಕೂಗಿ ಕೂಗಿ ಹೇಳುತ್ತಿದ್ದರು, ಮಕ್ಕಳೇ, ನಮ್ಮನ್ನು ಕ್ಷಮಿಸಿ, ರಕ್ಷಿಸಿ. ನಾವು ಏನನ್ನೂ ಮಾತನಾಡಲಿಲ್ಲ. ಪೊಲೀಸರು ಅವರನ್ನು ಅಲ್ಲಿಂದ ಕರೆದುಕೊಂಡು ಹೋದರು. ಅಪ್ಪ ಅಮ್ಮ ಹೋದ ಮೇಲೆ ನಮ್ಮ ಮನೆಯ ವಾತಾವರಣ ಹೇಗಾಯಿತೆಂದರೆ ಮನೆಯಲ್ಲಿ ಯಾರೋ ಮರಣ ಹೊಂದಿರುವ ವಾತಾವರಣ ಉಂಟಾಗಿತ್ತು. ಅತ್ತಿಗೆಯರಿಗೆ ಸ್ವಾತಂತ್ರ್ಯ ಸಿಕ್ಕಿತ್ತು. ಇಬ್ಬರು ಅಣ್ಣಂದಿರು ಅವರ ಬಳಿ ಕ್ಷಮೆ ಕೇಳಿದರು ಮತ್ತು ಹೇಳಿದರು, ನಾವು ನಿಮ್ಮ ಕಷ್ಟವನ್ನು ಅರ್ಥ ಮಾಡಿಕೊಳ್ಳಬೇಕಿತ್ತು. ಆದರೆ ನಾವು ಯಾವಾಗಲೂ ನಮ್ಮ ಕೆಲಸದಲ್ಲಿ ಮುಳುಗಿ ಹೋದೆವು. ಯಾವತ್ತೂ ನಿಮ್ಮ ಬಗ್ಗೆ ಯೋಚಿಸಲಿಲ್ಲ. ನಿಮ್ಮ ದುಃಖವನ್ನು ಅರ್ಥ ಮಾಡಿಕೊಳ್ಳಲು ಹೋಗಲಿಲ್ಲ. ಯಾವಾಗಲೂ ಅಪ್ಪ ಅಮ್ಮ ಹೇಳಿದ ಹಾಗೆ ಕೇಳಿಕೊಂಡು ಬಂದೆವು.
ಈಗ ನನಗೆ ಅನಿಸುತ್ತಿತ್ತು, ಇವರು ನನ್ನ ಸ್ವಂತ ಅಣ್ಣಂದಿರು ಅಲ್ಲದಿರುವುದರಿಂದ, ಇವರು ನನ್ನ ಅಪ್ಪ ಅಮ್ಮ ಮಾಡಿರುವ ಕೆಲಸದಿಂದ ಇನ್ನು ಮುಂದೆ ನನಗೆ ಯಾವುದೇ ರೀತಿಯ ಪ್ರೀತಿ ತೋರಿಸುವುದಿಲ್ಲ, ನನಗೆ ಪ್ರಾಮುಖ್ಯತೆ ಕೊಡುವುದಿಲ್ಲ ಎಂದು. ಆದರೆ ಹಾಗಾಗಲಿಲ್ಲ. ಅವರು ಹೇಳಿದರು, ನೀನು ನಮ್ಮ ಸ್ವಂತ ತಂಗಿ ಅಲ್ಲದಿದ್ದರೂ ನಾವು ನಿನ್ನನ್ನು ಸ್ವಂತ ತಂಗಿ ಎಂದುಕೊಂಡಿದ್ದೇವೆ ಮತ್ತು ಈಗಲೂ ನಿನ್ನನ್ನು ಪ್ರೀತಿಸುತ್ತಿದ್ದೇವೆ ಮತ್ತು ನೀನು ನಮ್ಮ ಸ್ವಂತ ತಂಗಿಯಾಗಿರುತ್ತೀಯ. ನಾನು ದೇವರು ಮಾಡಿರೋ ಸುಂದರ ಸಂಬಂಧವನ್ನು ನೋಡುತ್ತಿದ್ದೆ. ನನ್ನ ಇಬ್ಬರು ಅಣ್ಣಂದಿರು ನನಗೆ ಎಷ್ಟು ಪ್ರೀತಿ ತೋರಿಸುತ್ತಿದ್ದರೆಂದರೆ ಸ್ವಂತ ಅಣ್ಣಂದಿರು ಕೂಡ ಅಷ್ಟು ಪ್ರೀತಿ ತೋರಿಸುವುದಿಲ್ಲ. ಅಪ್ಪ ಅಮ್ಮ ಇವರ ವಿಷಯದಲ್ಲಿ ತುಂಬ ತಪ್ಪು ಮಾಡಿದ್ದರು. ಕೆಲವು ದಿನಗಳವರೆಗೆ ನಾವು ಇದನ್ನೇ ಯೋಚನೆ ಮಾಡುತ್ತಾ ಸುಮ್ಮನೆ ಕುಳಿತಿರುತ್ತಿದ್ದೆವು. ಅಪ್ಪ ಅಮ್ಮ ಜೈಲಿನಲ್ಲಿ ಹೇಗೆ ಇದ್ದಾರೆ ಎನ್ನುವುದು ಗೊತ್ತಿರಲಿಲ್ಲ. ಕೆಲವು ದಿನಗಳ ನಂತರ ದೊಡ್ಡಣ್ಣ ಹೇಳಿದನು, ನಾನು ಈ ಕೇಸ್ ವಾಪಸ್ ತೆಗೆದುಕೊಳ್ಳುತ್ತೇನೆ. ಇದಕ್ಕೆ ಅನಂತಣ್ಣ ಹೇಳಿದನು, ಆದರೆ ಅಣ್ಣ, ನೀನು ಏನು ಮಾಡಲು ಹೊರಟಿರುವೆ? ಇಬ್ಬರು ಗಂಡ ಹೆಂಡತಿ ನಮ್ಮ ಜೊತೆ ಇಲ್ಲಿಯವರೆಗೆ ಹೇಗೆ ನಡೆದುಕೊಂಡರೆನ್ನುವುದು ನೆನಪಿದೆಯೇ? ಅವರಿಗೆ ಶಿಕ್ಷೆ ಆಗಲೇಬೇಕು. ಆಗ ದೊಡ್ಡಣ್ಣ ಹೇಳಿದನು, ಅವರ ತಪ್ಪಿಗೆ ಅವರಿಗೆ ಶಿಕ್ಷೆ ಸಿಕ್ಕಿದೆ. ಅವರು ತುಂಬ ದಿನಗಳಿಂದ ಜೈಲಿನಲ್ಲಿದ್ದಾರೆ. ನೀನು ಒಮ್ಮೆ ಮನಸ್ಸಿನಿಂದ ಯೋಚನೆ ಮಾಡು. ನಾವು ರಸ್ತೆಯಲ್ಲಿ ಭಿಕ್ಷೆ ಬೇಡುತ್ತಾ ಇದ್ದರೆ ಇಂದು ನಮಗೆ ಈ ರೀತಿ ಜೀವನ ಸಿಗುತ್ತಿರಲಿಲ್ಲ. ಇಂದು ನಾವು ನಮ್ಮ ಕಾಲ ಮೇಲೆ ನಿಂತು ದುಡಿಯುತ್ತಿದ್ದೇವೆ. ನಮಗೆ ಸ್ವಂತ ಮನೆ ಇದೆ. ನಾವು ಭಿಕ್ಷೆ ಬೇಡುತ್ತಿದ್ದರೆ ಇದನ್ನೆಲ್ಲ ಸಂಪಾದಿಸಲು ಆಗುತ್ತಿರಲಿಲ್ಲ. ಅವರ ಲಾಭಕ್ಕೆ ನಮ್ಮನ್ನು ಅವರ ಜೊತೆಗೆ ಇರಿಸಿಕೊಂಡರೂ ಅವರು ನಮ್ಮನ್ನು ಸಾಕಿ ಬೆಳೆಸಿ ದೊಡ್ಡವರನ್ನಾಗಿ ಮಾಡಿದ್ದಾರೆ. ಇದಕ್ಕಿಂತ ದೊಡ್ಡ ವಿಷಯ ಏನಿದೆ? ಈ ಮಾತನ್ನು ಅಣ್ಣ ಸರಿಯಾಗಿ ಹೇಳಿದ್ದನು. ನನ್ನ ಕಣ್ಣಿನಲ್ಲಿ ಆನಂದ ಬಾಷ್ಪ ಬಂದಿತ್ತು. ಈ ಪ್ರಪಂಚದಲ್ಲಿ ಇನ್ನೂ ಇಂಥ ಒಳ್ಳೆ ವ್ಯಕ್ತಿಗಳು ಇದ್ದಾರೆ. ಅವರು ಅಷ್ಟೊಂದು ಆಳವಾಗಿ ಯೋಚನೆ ಮಾಡಿದ್ದಾರೆ. ಕೆಲವು ದಿನಗಳ ನಂತರ ಕೇಸ್ ವಾಪಸ್ ತೆಗೆದುಕೊಂಡು ಅಪ್ಪ ಅಮ್ಮನನ್ನು ಮನೆಗೆ ಕರೆದುಕೊಂಡು ಬಂದರು. ಮನೆಗೆ ಬಂದ ನಂತರ ಅಪ್ಪ ಅಮ್ಮ ತುಂಬ ಕೀಳರಿಮೆ ಅನುಭವಿಸುತ್ತಿದ್ದರು. ಅವರು ಎಲ್ಲರೊಂದಿಗೆ ಕ್ಷಮೆ ಕೇಳಿದರು. ನಾವು ಇನ್ನು ಮುಂದೆ ಇಂಥ ತಪ್ಪು ಮಾಡುವುದಿಲ್ಲ. ಇದೆಲ್ಲವನ್ನು ನಾವು ಕೆಟ್ಟ ಗಳಿಗೆಯಲ್ಲಿ ದುರಾಸೆಯಿಂದ ಮಾಡಿದೆವು. ಈಗ ನಮಗೆ ಸಂಬಂಧದ ಬೆಲೆ ಅರಿವಾಗಿದೆ. ಅವರಿಗೆ ಅವರ ತಪ್ಪಿಗೆ ಶಿಕ್ಷೆ ಜೈಲಿನಲ್ಲಿ ಸಿಕ್ಕಿತ್ತು. ಜೈಲಿನಲ್ಲಿ ಕಳೆಯುವ ಜೀವನ ಅಷ್ಟು ಸುಲಭವಾದದ್ದಲ್ಲ. ಈಗ ಅವರಿಗೆ ತಮ್ಮ ತಪ್ಪಿನ ಅರಿವಾಗಿತ್ತು. ಅವರು ನನ್ನ ಜೊತೆಗೂ ಕ್ಷಮೆ ಕೇಳಿದರು. ಮಗಳೇ, ನೀನು ಆ ದಿನ ಆ ನಿರ್ಧಾರವನ್ನು ತೆಗೆದುಕೊಳ್ಳದಿದ್ದರೆ ನಾವು ಇಂದಿಗೂ ಪಾಪದ ಕೆಲಸವನ್ನು ಮಾಡುತ್ತಲೇ ಇರುತ್ತಿದ್ದೆವು. ಅವರು ತಾವು ಮಾಡಿರುವ ಕೆಲಸಕ್ಕೆ ಪಶ್ಚಾತ್ತಾಪ ಪಟ್ಟುಕೊಂಡಿದ್ದರು. ನಾನು ನನ್ನ ಅಪ್ಪ ಅಮ್ಮಂದಿರನ್ನು ಕ್ಷಮಿಸಿದ್ದೆ. ನನ್ನ ಅಣ್ಣಂದಿರು ಕೂಡ ಅವರನ್ನು ಕ್ಷಮಿಸಿದರು. ಈಗ ಅಣ್ಣ ಅತ್ತಿಗೆಯರ ಜೀವನ ತುಂಬ ಖುಷಿಯಿಂದ ನಡೆಯುತ್ತಿದೆ. ನನ್ನ ಅತ್ತಿಗೆಯರು ಈ ವಿಷಯವನ್ನು ಮೊದಲೇ ನನ್ನ ಅಣ್ಣಂದಿರಿಗೆ ತಿಳಿಸಬೇಕಿತ್ತು. ಆದರೆ ಅಮ್ಮನ ಬಯಕೆ ಅವರು ಹಿಂದೇಟು ಹಾಕಿದರು. ಆದರೆ ನನ್ನ ಹಾಗೆ ಧೈರ್ಯ ಮಾಡಿ ಒಂದು ಹೆಜ್ಜೆ ಮುಂದೆ ಇಟ್ಟರೆ ಅವರು ಇಷ್ಟು ದಿನಗಳವರೆಗೆ ಇಂತಹ ಪರಿಸ್ಥಿತಿಯನ್ನು ಎದುರಿಸಬೇಕಾಗಿರಲಿಲ್ಲ. ಈಗ ನನ್ನ ಅಪ್ಪ ಅಮ್ಮ ಇಬ್ಬರು ಅಣ್ಣಂದಿರನ್ನು ಅತ್ತಿಗೆಯರನ್ನು ತುಂಬ ಪ್ರೀತಿಸುತ್ತಾರೆ. ಅವರಿಗೆ ಅಣ್ಣಂದಿರ ಪ್ರಾಮುಖ್ಯತೆ ಅರ್ಥವಾಗಿದೆ ಮತ್ತು ನನ್ನ ಇಬ್ಬರು ಅಣ್ಣಂದಿರು ಸೇರಿ ನನ್ನ ಮದುವೆಯನ್ನು ಒಂದು ಒಳ್ಳೆಯ ಕುಟುಂಬದೊಂದಿಗೆ ಮಾಡಿದರು. ನಾನು ನನ್ನ ಅತ್ತೆ ಮನೆಯಲ್ಲಿ ತುಂಬ ಸಂತೋಷವಾಗಿದ್ದೇನೆ ಮತ್ತು ನನ್ನ ಅತ್ತಿಗೆಯರು ತುಂಬ ಖುಷಿಯಾಗಿದ್ದಾರೆ. ಈಗ ಅವರು ನೆಮ್ಮದಿಯಿಂದ ಜೀವನ ನಡೆಸುತ್ತಿದ್ದಾರೆ. ವೀಕ್ಷಕರೇ, ನಿಮಗೆ ಈ ಕತೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.